ವಂದನೆ ಮಾಡ್ತಾ ಅಮ್ಮ ಸ್ವರ್ಣಮಾಲ ಪತ್ರಿ ಮೇಡಮ್ಗೂ ಪಾದಾಭಿವಂದನೆ ಮಾಡ್ತಾ ಈ ದಿನ ನಾನೊಂದು ಎಷ್ಟೋ ಜೂಮ್ ನಲ್ಲಿ ಹೇಳಿದೀನಿ, ನಾನು ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ. ಆದ್ರೆ ಮೈಸೂರು ಅವ್ರದ್ದು ಜೂಮ್ ನಲ್ಲಿ ಹಂಚ್ಕೊಂಬಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅವ್ರನ್ನ ಅವಕಾಶ ಕೊಟ್ಟಿದ್ದಾರೆ. ಮನುಷ್ಯನಿಗೆ ತನ್ನ ದೇಹದ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಆ ದೇಹ ಒಂದು ಅನಾರೋಗ್ಯಕ್ಕೆ ಕಾರಣ ಆಗಿದ್ಮೇಲೆನೆ ದೇಹದ ಬೆಲೆ ಗೊತ್ತಾಗದು. ನೋಡಿ, ಎಲ್ಲರೂ ಹೇಳ್ತಿರ್ತಾರೆ, ಯಾವ್ದು ನಮ್ಮ ಹತ್ರ ಇರ್ತೈತೋ ಅದು ಬೆಲೆ ನಮ್ಗೆ ಗೊತ್ತಾಗಲ್ಲ. ಅದು ದೂರ ಹೋಗಿದ್ಮೇಲೆನೋ ಇಲ್ಲ ನಾವು ಕಳ್ಕೊಂಡಿದ್ಮೇಲೆನೋ ಅದ್ರ ಬಗ್ಗೆ ಆ ಒಂದು ವಿಷಯ ನಮ್ಗೆ ಅವಾಗ ಅವಗಾಹನೆ ಬರುತ್ತೆ. ಹಾಗೆಯೇ ನನಗೂ ನನ್ನ ಅನಾರೋಗ್ಯದಿಂದನೇ ನಾನು ಈ ಧ್ಯಾನಕ್ಕೆ ಬಂದಿದ್ದೀನಿ. ತುಂಬಾ ಅನಾರೋಗ್ಯ ಇತ್ತು. ಹಾಗೆಯೇ ಒಂಥರ ಜ್ಞಾನ ಇಲ್ಲ ತರ ಜೀವನ ಜೀವಿಸ್ತಾ ಇದೆ. ಯಾವ ತರ ಜೀವನ ಅಂದ್ರೆ, ಜೀವಿಸ್ಬೇಕಂದ್ರೆ ಜೀವಿಸ್ಬೇಕು. ಆ ಜೀವನಕ್ಕೆ ಒಂದು ಅರ್ಥ ಇಲ್ಲ, ಏನೂ ಇಲ್ಲ. ಎಲ್ಲಾರು ಯಾವ ತರ ಹುಟ್ಟಿದ್ವಾ, ಬಂದಿದ್ವಾ, ಬೆಳೆದಿದ್ವಾ, ಮದ್ವೆ ಆಯ್ತಾ, ಆ ತರನೇ ನನ್ ಜೀವನ ಇತ್ತು. ಅದಕ್ಕೊಂದು ಬೆಲೆ ಇದ್ದಿಲ್ಲ. ಗೀತಾ ಯಾರಪ್ಪ? ಒಬ್ಬ ಗೃಹಿಣಿ, ಒಬ್ಬ ಮನೆ ಸೊಸೆ, ಒಬ್ಬರ ಹೆಂಡತಿ, ಒಬ್ಬರ ತಾಯಿ, ಇಷ್ಟೇ ಇತ್ತು. ಅಷ್ಟೇನಾ ನಮ್ ಜೀವನ? ಆದ್ರೆ ನನ್ಗೆ ಆವಾಗ ಆ ಕ್ಷಣಗಳಲ್ಲಿ ಈ ವಿಷಯನೂ ಗೊತ್ತಿಲ್ಲ. ಸುಮ್ನೆ ಹೋಗ್ತಾ ಇದ್ವಿ. ತುಂಬಾ ಅನಾರೋಗ್ಯ ಆಯ್ತು. ಅದರಿಂದ ಹೊರಗಡೆ ಯಾವ ತರ ಬರ್ಬೇಕು ಗೊತ್ತಾಗ್ತಿದ್ದಿಲ್ಲ. ಅವಾಗ ಅನ್ನಿಸ್ತು, ಜೀವನದಲ್ಲಿ ಎಷ್ಟು ವೈರಾಗ್ಯ ಬಂತು. ಅವಾಗ ಏನಪ್ಪಾ, ಒಂದು ಹೆಣ್ಣಾಗಿ ಹುಟ್ಟದೆ ನನ್ ಮಾಡಿದ್ದ ಮಹಾಪಾಪನ, ಎಷ್ಟು ಕರ್ಮ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಅಂದ್ರೆ ಹೆಣ್ಣಿನ ಮೇಲೆ ತುಂಬಾ ಕೀಳಾಗಿ ಇತ್ತು ನನ್ನ ಒಂದು ಅಭಿಪ್ರಾಯ. ಹೆಣ್ಣಾಗಿ ಹುಟ್ಟಿದ್ರೆ ಇದೇ ತರ ಇರುತ್ತೆ, ಒಂದ್ ನರಕನಲ್ಲಿ ಇರ್ತೀವಿ ಅಂದ್ರೆ ನಮ್ಮ ಆಲೋಚನೆ ಪ್ರಕಾರ, ನನ್ನ ಒಂದು ಅಭಿಪ್ರಾಯ, ನನ್ನ ಆಲೋಚನೆ ಆ ತರ ಇತ್ತು. ಆ ಕ್ಷಣದಲ್ಲಿ ನನ್ಗೆ ಧ್ಯಾನ ಹೇಳ್ಕೊಟ್ಟಿದ್ದು ನಮ್ ರಿಲೇಷನ್ ನಲ್ಲಿ ಅಕ್ಕ ಅವರು, ನಾಗೇಶ್ವರಿ ಮೇಡಮ್ ಅಂತ ಹೇಳಿ, ಅವ್ರಿಗೆ ಧ್ಯಾನ ಪರಿಚಯ ಮಾಡಿಕೊಟ್ರು. ಧ್ಯಾನಕ್ ಬಂದ್ಮೇಲೆ ಫಸ್ಟ್ ಧ್ಯಾನಕ್ನು ನಂಬಿದ್ದಿಲ್ಲ ನಾನು. ಆಮೇಲೆ ನಂಬಿಕೆ ನನ್ಗೆ ಬರ್ತಾ ಬರ್ತಾ ಅದರ ಮೇಲೆ ನಂಬಿಕೆ ಆಗ್ತಾ ಹೋಯ್ತು. ಯಾಕಂದ್ರೆ ಯಾವ್ದು ಕೂಡ ನಾವ್ ಅದನ್ನ ಸ್ವೀಕಾರ ಮಾಡಿದ್ರೆ ತಾನೇ ಗೊತ್ತಾಗೋದು, ಇಲ್ಲಾಂದ್ರೆ ಗೊತ್ತಾಗ್ತಾ ಇದ್ದಿಲ್ಲ. ನಾನೂನು ಅದೇ ತರ ಮೊದಲೇ ಅಕ್ಕ ಅವ್ರಿಗೆ ಹೇಳ್ತಿದ್ರೆ, ಏನ್ ಧ್ಯಾನ ಅಕ್ಕ, ಡಾಕ್ಟರ್ಸ್ ಎಲ್ಲಾರು ನೋಡ್ತಾ ಇದ್ರೇನು ಇಂಥ ಕಾಯಿಲೆಗಳು ವಾಸಿ ಆಗ್ತಾ ಇಲ್ವಲ್ಲ, ಕಣ್ ಮುಚ್ಕೊಂಡ್ರೆ ವಾಸಿ ಆಗುತ್ತಾ, ನಿಮ್ಮ ಹುಚ್ಚು ಅದು ಅಂತ ಹೇಳ್ತಿದ್ದೆ. ಆದ್ರೆ ಯಾವಾಗಾದ್ರೆ ನಾನು ಆ ಸಾಧನೆಯಲ್ಲಿ ಇರೋ ಮಹತ್ವನ ತಿಳ್ಕೊಂಡಿದ್ದೀನೋ, ಆ ಧ್ಯಾನನಲ್ಲಿ ಇರೋ ಮಹಿಮೆಗಳನ್ನು ಅನುಭವ ಪೂರ್ವಕವಾಗಿ ತಿಳ್ಕೊಂಡಿದ್ದೀನ, ಆ ದಿನ ಗೊತ್ತಾಯ್ತು ನನಗೆ ಧ್ಯಾನ ಅಂದ್ರೆ ಒಂದು ವಜ್ರಾಯುಧ. ಆ ವಜ್ರಾಯುಧನ ಪ್ರತಿಯೊಬ್ಬರಿಗೆ ಹಂಚಿದ್ದಾರೆ ಪತ್ನಿ ಸರ್. ಸ್ಪೆಷಲ್ ಆಗಿ ನಾನು ನನ್ನ ಅನುಭವ ಪ್ರಕಾರ ಒಂದು ಹೆಣ್ಣಿಗೆ, ಒಂದು ಗೃಹಿಣಿಗೆ ಅತ್ಯವಶ್ಯಕತೆ ಅದು. ಯಾಕಂದ್ರೆ ಎಷ್ಟೋ ಕರ್ಮಗಳನ್ನ ತಗೊಂಡ್ ಬಂದಿರ್ತೀವಿ, ಆದ್ರೆ ಇಲ್ಲಿ ಬಂದು ಎಲ್ಲಾ ಮರ್ತ್ ಬಿಟ್ಟು, ನಾವೇ ಆರ್ಸ್ಕೊಂಡ್ ಬಂದಿವಿ ಅಂತ ಹೇಳಿ ಮರ್ತ್ ಬಿಟ್ಟು, ಅಯ್ಯೋ ನನ್ ಜೀವನ ಈ ತರ ಇದೆ, ಆ ತರ ಇದೆ ಅಂತೇಳಿ ಒಂದು ಅಜ್ಞಾನದಿಂದ ನಾವು ಎಷ್ಟೋ ದುಃಖ ಪಡ್ತಾ ಇರ್ತೀವಿ. ಅಂತ ಒಂದು ಅಜ್ಞಾನದಿಂದ ಜ್ಞಾನ ಕಡೆ ಪತ್ರಿ ಸರ್ ತಗೊಂಡು ಹೋಗಿದ್ದಾರೆ, ಈ ಧ್ಯಾನವನ್ನ ಕೊಟ್ಟು. ಒಂದು ಧ್ಯಾನ ಮಾಡಕ್ಕಿಲ್ಲಂಗಿರುವಾಗ ಜೀವನ, ಧ್ಯಾನ ಬಂದ್ಮೇಲೆ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಅವಾಗ ಆ ಜೀವನಕ್ಕೆ ಒಂದು ಅರ್ಥ ಇರಲ್ಲ. ಧ್ಯಾನಕ್ ಬಂದ್ಮೇಲೆ ಆ ಜೀವನಕ್ಕೊಂದು ಅರ್ಥ ಸಿಗುತ್ತೆ, ಒಂದ್ ಗುರಿ ಸಿಗುತ್ತೆ. ಯಾಕಂದ್ರೆ ಗುರುಗಳು ಸಿಕ್ಕಿದ್ರೆ ತಾನೇ ಗುರಿ ಸಿಗದು. ಆ ಗುರುಗಳು ಸಾಮಾನ್ಯವಾಗಿ ಸಿಗಲ್ಲ, ಎಲ್ಲಾರ್ಗೂ ಸಿಗಲ್ಲ. ಯಾಕಂದ್ರೆ ನಾನು ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಮುಖಾಂತರ ತಿಳ್ಕೊಂಡೆ, 7 ಜನ್ಮಗಳು ನಾವು ಆ ಭಗವಂತಕ್ಕೋಸ್ಕರ ಪರಿತಪಿಸ್ಬೇಕಂತೆ. ನನಗೆ ಭಗವತ್ ಸಾಕ್ಷಾತ್ಕಾರ ಬೇಕು, ಭಗವಂತ ನೋಡ್ಬೇಕು, ಆ ಭಗವಂತನ ಕಂಡಿಡ್ಬೇಕು, ಆ ಭಗವಂತ ಜೊತೆ ಮಾತಾಡ್ಬೇಕು. ಎಷ್ಟೋ ಕಷ್ಟದಿಂದ ನಾವ್ ಹೇಳ್ತಿರ್ತೀವಿ ನೋಡ್ರಿ, ಒಂದು ಸಾರಿ ದರ್ಶನ ಕೊಡು ಯಾವ್ದೋ ರೂಪನಲ್ಲಿ ಬಂದು ಅಂತೇಳಿ. ಆ ತರ ಆ 7 ಜನ್ಮಗಳು ನಾವು ಆ ಭಗವಂತಕ್ಕೋಸ್ಕರ ಯಾವಾಗಾದ್ರೆ ಪರಿತಪಿಸ್ತೀವೋ, ಅವಾಗ ಆ ಭಗವಂತ ದರ್ಶನ ಕೊಡಲ್ಲ, ಒಬ್ಬ ಸದ್ಗುರುವನ್ನ ನಮ್ಮ ಹತ್ರ ಕಳಿಸ್ತಾರಂತೆ. ಆ 7 ಜನ್ಮಗಳ ಪರಿತಪನೆ
ಆಮೇಲೆ ಆ ಒಂದು ಪುಣ್ಯ ಕರ್ಮಗಳು ಬಂದ್ಮೇಲೆ ಅವಾಗ ನಮ್ಮ ಹತ್ರ ಒಬ್ಬ ಸದ್ಗುರುವನ್ನ ಕಳಿಸ್ತಾರಂತೆ. ಆ ಸದ್ಗುರೇ ನಮ್ಮ ಪತ್ರಿಜಿ ಅಂತ ಒಬ್ರು ನನ್ ಜೀವನನಲ್ಲಿನೂ ಬಂದ್ರು. ಬಂದ್ಮೇಲೆ ನನ್ನ ಜೀವನ ಫಸ್ಟ್ ಚಿಟ್ಟೆ ಅಂದ್ರೆ ಚಿಟ್ಟೆಗ್ ಮೊದಲೇ ಇರುತ್ತೆ ನೋಡ್ರಿ, ಮುಳ್ಳು 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 ಆ ತರನೇ ಇತ್ತು. ಎಷ್ಟೋ ಅಜ್ಞಾನ, ಯಾವಾಗ್ಲೂ ಅಳ್ತಾ ಇದ್ದೆ. ಯಾಕಂದ್ರೆ ದುಃಖ ಅಂದ್ರೇನೆ ಅಜ್ಞಾನ ತಾನೇ. ಜೀವನ ಯಾವ ತರ ಜೀವಿಸ್ಬೇಕೋ ಗೊತ್ತಾಗ್ತಾ ಇಲ್ಲ, ಯಾವ ತರ ಯಾರ ಹತ್ರ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ಯಾವ್ದೋ ಒಂದು ಆಲೋಚನಾ ವೈರಾಗ್ಯ. ಯಾವಾಗಾದ್ರೆ ಗುರುಗಳು ಸಿಕ್ಕಿದಾರೋ, ಆ ಧ್ಯಾನ ಸಿಕ್ತೋ, ನನ್ನ ಜೀವನನಲ್ಲಿನೂ ಎಷ್ಟೋ ಅದ್ಭುತಗಳನ್ನ ನೋಡಿದೆ. ಸಾಧನೆ ಮಾಡ್ತಾ ಹೋದೆ. ಎಲ್ಲಾರು ಎಷ್ಟೆಷ್ಟು ಹೇಳ್ತಿದ್ರು, ಇದೆಲ್ಲ ನಿಜನಾ, ನಂಬಕ್ ಆಗುತ್ತಾ ಅನ್ನೋ ತರ ಇತ್ತು ನನ್ ಜೀವನ. ಯಾಕಂದ್ರೆ ಇವರೆಲ್ಲ ಏನೇನೇ ಹೇಳ್ತಿದಾರಲ್ಲ, ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತೇಳಿ, ಇದೆಲ್ಲ ನಿಜಾನ, ಈ ತರ ಆಗುತ್ತಾ ಅಂದ್ರೆ ಡಾಕ್ಟರ್ಸ್ ಯಾಕೆ, ಪೂಜೆ ಪುನಸ್ಕಾರಗಳು ಯಾಕೆ, ಈ ಹೋಮಗಳು ಯಾಕೆ, ಎಲ್ಲ ಇಷ್ಟೊಂದಿದಾವಲ್ಲ, ಮತ್ತೆ ಇವೆಲ್ಲ ಏನು ಪ್ರಯೋಜನ ಇಲ್ವಾ? ಅಂದ್ರೆ ಎಷ್ಟೊಂದು ಮಾಡಿದ್ರೆ ಕೂಡ ನನ್ನ ಜೀವನನಲ್ಲಿ ಸರಿ ಹೋಗಿದ್ದಿಲ್ಲ. ಆದ್ರೆ ಯಾವಾಗಾದ್ರೆ ಧ್ಯಾನಕ್ ಬಂದಿದ್ದೀನೋ, ನನ್ನ ಜೀವನಕ್ಕೊಂದು ಗುರಿ ಸಿಕ್ತು, ಒಂದ್ ಲಕ್ಷ್ಯ ಅಂತ ನೋಡ್ರಿ, ಅದನ್ನ ಸಿಕ್ತು. ನನ್ ಜೀವನಕ್ಕೊಂದು ಅರ್ಥನ ನಾನ್ ತಿಳ್ಕೊಂಡೆ. ನಾನು ಯಾರು, ಯಾವಕ್ಕೋಸ್ಕರ ಬಂದಿದ್ದೀನಿ. ಅವಾಗ ಇಷ್ಟ ಆಯ್ತ್ರಿ ಸಾಧನೆ ಅಂದ್ರು. ಗಂಟೆ ಗಂಟೆ ಸಾಧನೆ ಮಾಡ್ತಾ ಇದ್ದೆ, ಆನಂದವಾಗಿ ಮಾಡ್ತಾ ಇದ್ದೆ. ನೋವುಗಳು ಬರ್ತಾ ಇದ್ವು, ಆದ್ರೆ ಹೇಳ್ತಾರ ನೋಡ್ರಿ, ಯಾವ್ದು ಕೂಡ ಸಹನೆ, ಭೂತಾಯಿ ಅಷ್ಟು ಸಹನೆ ಇದ್ರೆ, ಸಾರ್ ಹೇಳ್ತಾರ ನೋಡ್ರಿ, ಸಹನವೇ ಪ್ರಗತಿ ಅಂತೇಳಿ. ನಾವು ಪ್ರಗತಿ ಹೊಂದ್ಬೇಕಂದ್ರೆ ಸಹನೆ ಇರ್ಬೇಕು ಫಸ್ಟ್. ಆ ಸಹನೆದಿಂದ ನಾನು ಆ ಸಾಧನೆ ಮಾಡ್ತಾ ಮಾಡ್ತಾ ನನ್ನ ಪೂರ್ತಿ ಅನಾರೋಗ್ಯದಿಂದ ಸಂಪೂರ್ಣ ಆರೋಗ್ಯಕ್ ಬಂತು ನನ್ನ ಜೀವನ. ಯಾವಾಗಾದ್ರೆ ನನ್ ಸಂಪೂರ್ಣ ಜೀವನಕ್ ಬಂತು, ನನ್ ಒಳಗಡೆ ಇರೋ ನನ್ನ ಆತ್ಮನ್ನ ನಾನು ತಿಳ್ಕೊಂಡೆ. ಅಂದ್ರೆ ಅದರ ಜೊತೆ ನಾನು ಕನೆಕ್ಟ್ ಆಗ್ತಾ ಹೋಗಿದ್ದೀನಿ. ಇಂಥ ಒಂದು ಅದ್ಭುತವಾದ ಶಕ್ತಿ ತುಂಬಿಕೊಂಡಿರುವ ಆತ್ಮ ನಮ್ ಒಳಗಡೆ ಇದೆ. ಎಷ್ಟೋ ಜ್ಞಾನ ಅದರಲ್ಲಿ ಇದೆ, ಆದ್ರೆ ನನ್ಗೆ ಗೊತ್ತಿದ್ದಿಲ್ಲ ಇಷ್ಟು ದಿನ. ಆ ಸಾಧನೆ ಮೂಲಕ ಅದರ ಜೊತೆ ಮಾತಾಡೋದನ್ನ ನಾನು ಕಲ್ತಿದ್ದೆ. ಅದರ ಜೊತೆ ಅಂದ್ರೆ ನನ್ನ ಇನ್ನರ್ ವಾಯ್ಸ್ ನನ್ ಗೈಡ್ ಮಾಡ್ತಾ ಇತ್ತು, ನನ್ನ ಆತ್ಮ. ಯಾವ ತರ ಮಾತಾಡ್ಬೇಕು, ಯಾವ ತರ ಇರ್ಬೇಕು, ನಿನ್ನ ಸಮಸ್ಯೆಗಳಿಗೆ ಪರಿಷ್ಕಾರ ಏನು, ಇವೆಲ್ಲ ಹೇಳ್ತಾ ಹೋಯ್ತು. ಒಂದು ಪಿರಮಿಡ್ ಶಕ್ತಿನ ನಾನು ನೋಡಿದೆ. ನಾವು ದಿನಾಲಿ ಪಾಪ ಹಾಲ್ಗೆ ಹೋಗ್ತಾ ಇದ್ವಿ, 5 ಗಂಟೆಯಿಂದ 7 ಗಂಟೆ ತನಕ ಕೂಡ್ತಾ ಇದ್ವಿ. ಆ ಒಂದು ಮಾಸ್ಟರ್ ಜೊತೆ ನಾನು ಕನೆಕ್ಟ್ ಆಗ್ತಾ ಹೋಗಿದ್ದೀನಿ. ನಾವು ಕೇವಲ ಈ ಶರೀರ ಮಾತ್ರನೇ ನಾವು, ನಮ್ಗೇನು ಕೈ ಆಗಲ್ಲ, ಭಗವಂತನೇ ಎಲ್ಲ ಮಾಡ್ಬೇಕು ಅಂತೇಳಿ ನಾನ್ ತಿಳ್ಕೊಂತ ಇದ್ದೆ. ಆದ್ರೆ ಆ ಭಗವಂತ ಏನು ಮಾಡಲ್ಲ. ಯಾಕಂದ್ರೆ ತಂದೆ ತಾಯಿಗೂ ಮಕ್ಕಳೆಲ್ಲ ಒಂದೇ. ಅದಕ್ಕೆ ಅವರು ನಮ್ಮನ್ನ ಹಿಂಸೆ ಕೊಡಲ್ಲ, ಶಿಕ್ಷೆ ಕೊಡಲ್ಲ, ಪ್ರೀತಿ ಮಾಡಲ್ಲ. ಯಾಕಂದ್ರೆ ನಾವು ತಗೊಂಡ್ ಬಂದಿದ್ ಕರ್ಮದಿಂದನೇ ನಮ್ಮ ಜೀವನ ಇರುತ್ತೆ. ಈ ಅರ್ಥವನ್ನ ನಾನು ಧ್ಯಾನಕ್ ಬಂದ್ಮೇಲೆ ತಿಳ್ಕೊಂಡಿದ್ದೆ. ನಾವು ಭಗವಂತರನ್ನ ಬೈತಾ ಇರ್ತೀವಿ ಯಾವಾಗ್ಲೂ ಬೇಜಾರಾಗಿದ್ಮೇಲೆ, ಎಂತ ಜೀವನ ನನ್ ಕೊಟ್ಟಿದ್ದಾನ ಆ ಭಗವಂತ ಅಂತ ಹೇಳಿ. ಆದ್ರೆ ಅವ್ರದ್ದು ಏನು ತಪ್ಪಿಲ್ಲ. ನಾವು ಯಾವ ಕರ್ಮ ಮಾಡ್ಕೊಂಡಿರ್ತೀವೋ ಅದನ್ನ ಅನುಭವಿಸಕ್ಕೆ, ಆ ಅನುಭವ ಪೂರ್ವಕವಾಗಿ ನಾವು ಆ ಜ್ಞಾನ ಹೊಂದಕ್ಕೋಸ್ಕರನೇ ಮತ್ತೆ ಜನ್ಮ ತಗೊಂಡ್ ಬಂದಿರ್ತೀವಿ. ಮತ್ತೆ ಆ ಕರ್ಮಗಳು ಹೋಗ್ಬೇಕಾದ್ರೆ ಈ ಪೂಜೆ ಪುನಸ್ಕಾರ ಎಲ್ಲ ಓಕೆ, ಅದೆಲ್ಲ ಎಲ್ಲಿ ತನಕ, ಈ ದೇಹ ಮೂಲಕ ಈ ಭೂತಾಯಿನಲ್ಲಿ ಇರೋವರೆಗೆ ನಾವು. ಆದ್ರೆ ಏನ್ ತಗೊಂಡ್ ಬಂದಿದೆ, ಆ ಕರ್ಮಗಳನ್ನ ನಮ್ಮ ಆತ್ಮ ತಗೊಂಡ್ ಬಂದಿದೆ. ಅಂದ್ರೆ ಹೇಳ್ತೀವಿ ನೋಡ್ರಿ, ಯಾವ ಜನ್ಮನಲ್ಲಿ ಮಾಡಿದ್ದು ಕರ್ಮನೋ ಅಂತ ಹೇಳ್ತಿರ್ತೀವಿ. ಮತ್ತೆ ಆ ಕರ್ಮ ತಗೊಂಡ್ ಬಂದಿದ್ದು ಆತ್ಮ. ಮತ್ತೆ ನಾವು ಮಾಡ್ತಾ ಇರೋ ಪೂಜೆಗಳು ಈ ದೇಹದಿಂದ ಮಾಡ್ತಾ ಇದ್ವಿ. ಮತ್ತೆ ಆ ಕರ್ಮಗಳು ಯಾವ ತರ ಹೋಗುತ್ತೆ, ಆತ್ಮ ಜೊತೆ ಕನೆಕ್ಟ್ ಆಗಿದ್ರೆ ತಾನೇ ಆ ಆತ್ಮ ತಗೊಂಡ್ ಬಂದಿದ್ದು ಕರ್ಮಗಳು ನಾವು ಸುಟ್ಟಕ್ಕೆ ಸಾಧ್ಯ ಆಗುತ್ತೆ. ಅದು ನಾನು ಪಿರಮಿಡ್ ನಲ್ಲಿ ಕುಂತು 12 ಗಂಟೆ 18 ಗಂಟೆ 6 ಗಂಟೆ ಪಾಪೆ ಹಾಲ್ನಲ್ಲಿ ಮಾಡಿಸ್ತಾ ಇದ್ರು. ಅವಾಗ ಈ ಅನುಭವಗಳನ್ನ ಪಡ್ತಾ ಹೋದೆ ನಾನು. ನಮ್ ಕರ್ಮಗಳು ಹೋಗ್ಬೇಕಂದ್ರೆ ಧ್ಯಾನ ಸಾಧನೆ ಒಂದೇ. ಅದನ್ನ ನೋಡಿ ನಮ್ ಗುರುಗಳು ಎಷ್ಟು ಈಸಿವಾಗಿ, ನನ್ಗೆ ತುಂಬಾ ಅನಾರೋಗ್ಯ ಇರುವಾಗ ನಾನು ಹೊರಗಡೆ ಹೋಗಕ್ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಸ್ಕಿನ್ ಅಲರ್ಜಿ ಇತ್ತು, ಮೈಯೆಲ್ಲ
ಒಂಥರ ವೀಕ್ನೆಸ್ ಆಗಿದ್ದೆ, ಬ್ಲಡ್ ಕಡಿಮೆ ಇತ್ತು. ಹಾಗಾಗಿ ನನ್ಗೆ ಏನಪ್ಪಾ ಇದು ಅನ್ನಿಸ್ತಾ ಇತ್ತು. ಆದ್ರೆ ನಾವು ಆ ಒಂದು ಪಿರಮಿಡ್ ನ ಕೆಳಗಡೆ ಕುಂತಿದ್ಮೇಲೆ ಎಷ್ಟೋ ಮಾಸ್ಟರ್ ಜೊತೆ ನಾವು ಕನೆಕ್ಟ್ ಆಗ್ಬೋದು. ಅಂದ್ರೆ ಎಲ್ಲಾರ್ಗೂ ಅದು ನಮ್ಗೆ ಕಾಣಿಸಲ್ಲ, ನಮ್ಗೆ ಇದಲ್ಲ ರೀ. ಅವಶ್ಯಕತೆ ಇದ್ರೆ ಮಾತ್ರ ಎಲ್ಲ ಆಗುತ್ತೆ. ನನ್ಗೆ ಅವಶ್ಯಕತೆ ಇತ್ತು, ಯಾಕಂದ್ರೆ ನಾನ್ ಧ್ಯಾನನಲ್ಲಿ ಆಳವಾಗಿ ಇಳಬೇಕಾದ್ರೆ, ನನ್ನ ರೋಗಗಳನ್ನ ನಾನು ಕಳ್ಕೋಬೇಕಾದ್ರೆ, ಈ ಒಂದು ಸೇವೆಗೆ ಬರ್ಬೇಕಾದ್ರೆ ನನಗೆ ಅನುಭವಗಳು ಆಗ್ಲೇಬೇಕು. ಹಾಗಾಗಿ ಆ ಮಾಸ್ಟರ್ ಜೊತೆ ನಾನು ಕನೆಕ್ಟ್ ಆಗ್ತಾ ಇದ್ದೆ. ಅವಾಗ ನೋಡಿದೀನಿ, ಪಿರಮಿಡ್ ನಲ್ಲಿ ಕುಂತಿದ್ಮೇಲೆ ನೋಡ್ತಾ ಹೋದೆ. ನಾನು ಒಳಗಡೆ ಇರೋ ಆ ಕಣಗಳು ಇರ್ಬೋದು, ಆ ಕಣಗಳಲ್ಲಿ ಇರೋ ಆತ್ಮ ಇರ್ಬೋದು, ಆ ಒಂದು ಮಾಂಸ ಪದಾರ್ಥನಲ್ಲಿ ಇರೋ ಅಂದ್ರೆ ನನ್ ರೋಗಕ್ಕೆ ಯಾವ ಯಾವ ಬ್ಲಾಕೇಜ್ ಇರ್ತಾವೋ ಎಲ್ಲ ಅದು ಯಾವ ತರ ಹೀಲ್ ಆಗ್ತಾ ಹೋಗ್ತಾ ಇತ್ತು ಅಂತೇಳಿ. ಅದಕ್ಕೆ ಪತ್ರಿ ಸಾಹೇಬ್ ಪಿರಮಿಡ್ ಜಗತ್ನೇ ನಿರ್ಮಿಸಿದ್ದಾರೆ, ಸುಮ್ನೆ ಮಾಡಿಲ್ಲ ಅವ್ರು. ಯಾವುದನ್ನು ಪ್ರಯೋಗಗಳು ಮಾಡಿ ಅದನ್ನಲ್ಲಿ ಕುಂತ್ರೆ ಯಾವ ತರ ಇರುತ್ತೆ ಅಂತೇಳಿ ತೋರ್ಸಿದ್ದಾರೆ. ಪ್ರಯೋಗಗಳ ಜೊತೆ ಒಂದು ಶೋಧನೆ ಅಂದ್ರೆ ರಿಸರ್ಚ್ ಮಾಡಿ, ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸೈಂಟಿಸ್ಟ್, ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ತಿರ್ತಾರೆ. ಹೌದಾ? ಅದು ನಿಜ ರೀ. ಅದು ನಾವು ಧ್ಯಾನನಲ್ಲಿ ಕುಂತು ನಮ್ ಮೇಲೆ ನಾವ್ ಎಷ್ಟೋ ಪ್ರಯೋಗಗಳು, ನನ್ ಮೇಲೆ ನಾನು ಯಾವ್ದನ್ ಮಾಸ್ಟರ್ ಬಂದು ಅವರು ಒಂದು ನ್ಯೂ ಎನರ್ಜಿ ಆತರ ಓದಿ ಹೇಳ್ತಿದ್ರು, ನಿಮ್ ಒಳಗಡೆ ಈ ತರ ಇರುತ್ತೆ, ನಿಮ್ ಮೈಂಡ್ ನಿಮ್ ಬ್ರೈನ್ ಈ ತರ ಕೆಲಸ ಮಾಡುತ್ತೆ, ನಿಮ್ಮ ಆಲೋಚನೆ ಮೂಲಕ ನೀವ್ ಈ ತರ ಬದಲಾಯಿಸ್ಕೋಬಹುದು. ನಾವ್ ಅವ್ರು ಕೇಳಿದ್ದು ಸುಮ್ನೆ ಬಿಡ್ತಾ ಇದ್ದಿಲ್ಲ. ಆ ಪಿರಮಿಡ್ ನಲ್ಲಿ ಯಾವಾಗಾದ್ರೂ ಧ್ಯಾನ ಕುಂತಿದ್ಮೇಲೆ ಅದರ ಮೇಲೆ ನಾವು ಶೋಧನೆ ಮಾಡ್ತಿದ್ವಿ. ನನ್ ಮೈಂಡ್ ನಲ್ಲಿ ಈ ತರ ಇದೆನಾ, ನನ್ ಇಷ್ಟು ವೀಕ್ನೆಸ್ ಇದೆನಲ್ಲ, ಮತ್ತೆ ನನ್ನ ಆಲೋಚನೆನು ಯಾವ ತರ ನಾನ್ ಬದಲಾಯಿಸ್ಕೋಬಹುದು, ಆ ಆಲೋಚನೆಗಳಿಗೆ ನಾನು ಯಾವ ರೂಪಾಂತರ ಕೊಟ್ರೆ ನಾನು ಅದ್ಭುತವಾದಂತ ಆತ್ಮ ಆಗ್ಬೋದು, ದೇಹನ ಆ ತರ ಅದ್ಭುತವಾಗಿ ನಾನು ಇಟ್ಕೋಬಹುದು. ಈ ತರ ನನ್ನನ್ನ ನಾನು ಕ್ವಶನ್ಸ್ ಹಾಕೊಂತಿದ್ದೆ, ನನ್ನನ್ನ ನಾನು ಆನ್ಸರ್ ಹುಡುಕ್ತಾ ಇದ್ದೆ. ನನಗೆ ಆನ್ಸರ್ ಸಿಗೋ ತನಕ ಆ ಧ್ಯಾನಗೆ ಆ ತಪನೆಯಿಂದ ಕೊಡ್ತಾ ಇದ್ದೆ. ಎಷ್ಟೊತ್ತು ಕೂತ್ರೆ ಕೂಡ ನಾನು ಆ ಮಾಸ್ಟರ್ ಜೊತೆ, ನನ್ನ ಆತ್ಮ ಜೊತೆನೆ ಕನೆಕ್ಟ್ ಆಗಿ ಕೊಡ್ತಾ ಇದ್ದೆ. ಆಲೋಚನೆಗಳು ಬರ್ತಾ ಇದ್ವು, ನನ್ಗೆ ತುಂಬಾನೇ ಬರ್ತಾ ಇದ್ವು. ಆದ್ರೆ ಆಲೋಚನೆ ಕಡೆಗೆ ನನ್ ಆಲೋಚನೆ ಜೊತೆ ನಾನು ಕೊಡ್ತಾ ಇದ್ದಿಲ್ಲ. ನನ್ ಒಳಗೆ ಮಾತ್ರನೇ ಹುಡುಕ್ತಾ ಇದ್ದೆ, ಇನ್ನ ಏನಾಗುತ್ತೆ, ಇನ್ನ ಏನಾಗುತ್ತೆ, ನನ್ ದೇಹನಲ್ಲಿ ಯಾವ ತರ ಬದಲಾವಣೆ ಆಗ್ಬೇಕು. ಎಷ್ಟೋ ಗುಣಗಳು ಇರ್ತಾವೆ ಅಲ್ವಾ? ರಜೋಗುಣ ತಮೋಗುಣನಲ್ಲಿ ಇರುವಾಗ ನಮ್ಗೆ ಆ ಧ್ಯಾನ ಬರಕ್ಕೆ ಸಾಧ್ಯ ಇಲ್ವಂತೆ. ಅಂತ ಒಂದು ಧ್ಯಾನ ಸಾತ್ವಿಕ ಗುಣ ಮೇಲೆ ಬಂದಿದ್ಮೇಲೆ ಮಾತ್ರನೇ ಆ ಕಣ್ ಮುಚ್ಕೊಂಡ್ ಕೂಡಕ್ಕೆ ಸಾಧ್ಯ ಆಗುತ್ತಂತೆ. ನಾನು ಆ ಎರಡು ಗುಣಗಳು ನನ್ ಒಳಗಡೆ ಇನ್ನ ಇದಾವೇನೋ ಅಂತೇಳಿ ಕ್ವಶನ್ ಹಾಕೊಂಡು ನಾನು ಚೆಕ್ ಮಾಡ್ಕೊಂತ ಇದ್ದೆ. ನನ್ಗೆ ಸಾಧನೆ ಬೇಕು, ನನ್ಗೆ ಸಾಧನೆ ಬೇಕು ಅಂತ ಮಾಡ್ತಾ ಹೋಗ್ತಾ ಇದ್ದೆ. ಆ ತರ ಮಾಡುವಾಗ ಎಷ್ಟೋ ನನ್ನ ಒಳಗಡೆ ಹೀಲಿಂಗ್ ಆಗ್ತಾ ಹೋಯ್ತು. ಎಷ್ಟಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಾಮೂಲು ಗೃಹಿಣಿ, ಜಾಸ್ತಿನೂ ಓದಿಲ್ಲ, ನಾನು 10th ಓದಿದ್ದೀನಿ. ಆದ್ರೆ ಆ ಆತ್ಮಕ್ಕೆ ಎಷ್ಟು ಜನ್ಮಗಳನ್ನ ತಗೊಂಡ್ ಬಂದಿರೋ ಜ್ಞಾನ ಇರುತ್ತೆ ನೋಡ್ರಿ, ಅದನ್ನ ನಾನ್ ನೋಡಿದೀನಿ. ಆ ಶಕ್ತಿಯನ್ನ ನಾನ್ ನೋಡಿದೀನಿ. ಒಂದು ಸ್ತ್ರೀ ತತ್ವ, ಇಲ್ಲಿ ಸ್ತ್ರೀ ಅಂತ ನಾನು ಹೆಮ್ಮೆಯಾಗಿ ಹೇಳ್ತಾ ಇಲ್ಲ, ನಾನು ಒಬ್ಬ ಮಹಿಳೆ ಅಂತೇಳಿ ಹೆಮ್ಮೆಯಾಗಿ ಹೇಳ್ತಾ ಇಲ್ಲ. ಆ ಸ್ತ್ರೀ ತತ್ವನಲ್ಲಿ ಇರೋ ಶಕ್ತಿ ಎಷ್ಟು ಅಂತೇಳಿ ನಾನು ಆ ಸಾಧನೆನಲ್ಲಿ ನೋಡಿದ್ದೀನಿ. ಅವಾಗ ನನ್ಗೆ ಅನಿಸ್ತರಿ, ನಾನು ಎಷ್ಟು ಅಂದ್ರೆ ಒಂದು ಅಜ್ಞಾನದಿಂದ ನಾನು ಹೆಣ್ಣು ಅಂತೇಳಿ ಕೀಳಾಗಿ ನಾನು ನೋಡ್ಕೊಂತ ಇದ್ದೆ ಅಲ್ವಾ, ಅದು ಎಷ್ಟು ತಪ್ಪಲ್ವಾ ಅದು ಅಂತ ಹೇಳಿ ಅವಾಗ ಗೊತ್ತಾಯ್ತು ನನ್ಗೆ. ಒಂದು ಹೆಣ್ಣಿನಲ್ಲಿ ಆ ಸ್ತ್ರೀ ತತ್ವ ಇರುತ್ತೆ ನೋಡಿ, ಅದ್ಭುತ ಶಕ್ತಿ ಅದು. ಅದು ಮಾತಿನಲ್ಲಿ ಹೇಳಕ್ ಆಗಲ್ಲ, ಅದು ನಂಬೇಕಷ್ಟೇ. ನಂಬಿ ನಾವು ಸಾಧನೆ ಮಾಡ್ತಾ ಹೋಗ್ತಾ ಇದ್ರೆ, ಆ ಸ್ತ್ರೀ ತತ್ವ ಅಂದ್ರೆ ಯಾರು? ಸಾಕ್ಷಾತ್ ಜಗನ್ಮಾತೆ, ಹೌದಲ್ವಾ? ಆ ಪುರುಷ ತತ್ವ ಬಂದು ನಮ್ಮ ಮಹಾದೇವ ಶಿವ. ಮತ್ತೆ ಅಂತ ಒಂದು ಅರ್ಧನಾರೀಶ್ವರ ತತ್ವನಲ್ಲಿ ಆ ಮಹಾದೇವ ಆ ಜಗನ್ಮಾತೆ ಮಾಡಿರುವಂತ ಧ್ಯಾನ ನಾವು ಮಾಡ್ತಾ ಇದೀವಿ ಅಂದ್ರೆ ನಮ್ ಜೀವನ ಮತ್ತೆ ಎಷ್ಟು ಅದ್ಭುತವಾಗಿ ಆಗಿರ್ಬೇಕು, ಹೌದಲ್ವಾ? ಆದ್ರೆ ಇದನ್ನಲ್ಲಿ ನಂಬೇಕು, ವಿಶ್ವಾಸ ಇಡ್ಬೇಕು. ಧ್ಯಾನದ ಮೇಲೆ ನಂಬಿಕೆ,
ನಮ್ಮ ಆತ್ಮದ ಮೇಲೆ ವಿಶ್ವಾಸ, ನಮ್ಮ ಗುರುಗಳ ಮೇಲೆ. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಎದಕ್ಕೋಸ್ಕರ ಹೇಳ್ತಾರೆ ಅವರು, ನಮ್ಮ ಒಂದು ಜನ್ಮ ತಗೊಂಡ್ ಬಂದಿರುವ ಆ ಗುರಿಯನ್ನ ತಲುಸ್ಬೇಕಂದ್ರೆ ಗುರುಗಳು ತುಂಬಾ ತುಂಬಾ ಮುಖ್ಯ ರೀ. ಗುರುಗಳು ಇಲ್ಲ ಅಂದ್ರೆ ನಮ್ಮ ಗುರಿ ನಾವು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅದನ್ನಲ್ಲಿ ನಮ್ ಪತ್ರಿಜಿ ಅಂತೂ ಅಂತ ಗುರುಗಳು ಸಿಗ್ಬೇಕಂದ್ರೆ ನಿಜವಾಗ್ಲೂ ನಾವ್ ಎಷ್ಟು ಜನ್ಮಗಳ ಪುಣ್ಯ ಪಡೆದಿದ್ರೆ ಮಾತ್ರನೇ ಅಂತ ಗುರುಗಳು ಸಿಗಕ್ಕೆ ಸಾಧ್ಯ. ಯಾಕಂದ್ರೆ ನಾನ್ ಗುರು ಅಲ್ಲ ಅಂತ ಹೇಳ್ತಿದ್ದಾರೆ. ನಾನು ಎಷ್ಟೋ ಗುರುಗಳನ್ನ ನೋಡಿದ್ದೆ, ಆದ್ರೆ ಅವ್ರು ನಮಸ್ಕಾರ ಮಾಡಕ್ಕೂ ಹಣ ತಗೊಂತಿದ್ರು, ಇಲ್ಲಂದ್ರೆ ಅವ್ರು ಮುಟ್ಟಕ್ನು ಕೊಡ್ತಾ ಇದ್ದಿಲ್ಲ ಪಾದ. ಅಷ್ಟು ದೂರನಿಂದ ನಮಸ್ಕಾರ ಮಾಡ್ಬೇಕು. ಆದ್ರೆ ನಮ್ ಗುರುಗಳು ಪಕ್ಕೆ ಕೂಡ್ಸ್ಕೊಂಡು ನಮ್ಮನ್ನ ಪ್ರೋತ್ಸಾಹಿಸ್ತಾ, ನಮ್ ಒಳಗಡೆ ಇರೋ ಆ ಶಕ್ತಿನ ಹೊರಗಡೆ ತೆಗಿತಾ, ಮೈ ಡಿಯರ್ ಮಾಸ್ಟರ್ಸ್ ಅಂತ ಕರೀತಾ, ಮೈ ಡಿಯರ್ ಗಾಡ್ಸ್, ನಿನ್ ಒಳಗಡೆನೆ ದೇವ್ರಿದ್ದಾರೆ, ಆ ದೇವರನ್ನ ನಂಬು, ಬೇರೆಯವ್ರ ಹೊರಗಡೆ ಇರೋ ದೇವ್ರನ್ನ ಅಲ್ಲ ಅಂತ ಹೇಳಿ ಆ ಸತ್ಯನ ತಿಳಿಸ್ತಾ. ಹಾಗೆ ಅವ್ರು ಇನ್ನೊಂದು ಹೇಳ್ತಾರೆ, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳ್ತಿರ್ತಾರೆ. ಹೌದಾ? ಮತ್ತೆ ಅವ್ರು ಯಾವ ಉದ್ದೇಶದಿಂದ ಆ ತರ ಹೇಳ್ತಿದ್ದಾರೆ ಅವರು ಅಂದ್ರೆ, ಒಂದ್ ಮಾಸ್ಟರ್ ಅಂದ್ರೆ ಏನು? ನಿನ್ನ ಜೀವನಕ್ಕೆ ನೀನು ತಿಳ್ಕೊಂಡ್ರೆ ನೀನೇ ನಿನ್ ಜೀವನಕ್ಕೆ ಮಾಸ್ಟರ್, ಬೇರೆಯವ್ರಲ್ಲ. ನಾವ್ ಹೇಳ್ತಿರ್ತೀವಿ ನೋಡ್ರಿ, ನನ್ನ ಹಣೆ ಬರ ಆ ದೇವ್ರು ಬರ್ದಾರೆ, ಈ ದೇವ್ರು ಬರ್ದಾರೆ. ಯಾರು ಬರ್ದಿಲ್ಲ. ನನ್ನ ಹಣೆ ಬರನ ನಾನೇ ಬರ್ಕೊಂಡ್ ಬಂದಿದ್ದೀನಿ ಅಂತೇಳಿ ನನ್ಗೆ ಸಾಧನೆನಿಂದ ನಾನ್ ತಿಳ್ಕೊಂಡಿದ್ದೆ. ಆ ಜ್ಞಾನ ಯಾವಾಗ ಬಂತು, ನನ್ನನ್ನ ನಾನು ಸರಿ ಮಾಡ್ಕೊಂತ ಹೋಗಿದ್ದೇನೆ. ಈ ಆತ್ಮಕ್ಕೆ ಏನ್ ಬೇಕು, ಆ ಆತ್ಮಕ್ಕೆ ಏನ್ ಬೇಕೋ ಅದನ್ನ ಕೊಟ್ರೆ ತಾನೇ ನಮಗೂ ಒಂದು ಜ್ಞಾನನ ಕೊಡುತ್ತೆ. ಈ ದೇಹ ಎಷ್ಟೋ ಒಂದು ವಿಶಿಷ್ಟವಾದಂತ ದೇಹನ ಆತ್ಮ ತಗೊಂಡ್ ಬಂದಿದೆ, ಆದ್ರೆ ಆತ್ಮನೇ ನಾವ್ ಮರ್ತ್ ಬಿಟ್ಟಿದೀನಿ. ನಾನು ಮರ್ತು ಬಿಟ್ಟಿದ್ದೆ ಆತ್ಮ ಅಂದ್ರೆ ಏನು ಎಂಬುದು ನನ್ಗೆ ಗೊತ್ತಾಗಿದ್ದಿಲ್ಲ. ಯಾವಾಗಾದ್ರೆ ನನ್ನ ಆತ್ಮನ್ ಬಗ್ಗೆ ಶೋಧನೆ ಮಾಡಿದಿನೋ, ಅದ್ರ ಜೊತೆ ಕನೆಕ್ಟ್ ಆಗಿದ್ದೀನೋ, ಈ ದೇಹಕ್ಕೊಂದು ಅದ್ಭುತನೇ ತೋರಿಸ್ತಾ ಹೋಗ್ತದೆ. ಒಂದು ಡಾಕ್ಟರ್ ಸ್ಕ್ಯಾನ್ ಮಾಡಿದ್ರು, ಇಲ್ಲದ್ರೆ ಎಕ್ಸ್ರೇ ಮಾಡಿದ್ರು ಹೇಳ್ತಾರೆ, ಆದ್ರೆ ನಾವ್ ಕಣ್ ಮುಚ್ಕೊಂಡ್ರೆ ನಮ್ ಒಳಗಡೆ ಏನೇನ್ ಇದಾವ ಎಂಬುದು ನಮ್ಮನ್ನ ನಾವ್ ನೋಡ್ಕೊಂಡು ಹೀಲ್ ಮಾಡ್ಕೊಂತಿದೀವಲ್ರಿ. ಅದರಿ ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಅವರು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮನ್ನ ನಾವು ಹೀಲ್ ಮಾಡ್ಕೊಂಬ ಕೆಪಾಸಿಟಿ ನಮ್ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ತರ ನಿನ್ನ ಆಲೋಚನೆ ಇರ್ಬೋದು, ನಿನ್ ಮಾತು ಇರ್ಬೋದು, ಹೇಳ್ತಾರ ನೋಡ್ರಿ, ಆ ದೃಷ್ಟಿನೂ, ನಮ್ಮ ದೃಷ್ಟಿನೂ ಯಾವ ತರ ಇರ್ಬೇಕು, ಯಾವ ತರ ಮಾತಾಡ್ಬೇಕು ಎಲ್ಲಾನು ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾನ್ ಫಾಲೋ ಹೋಗ್ತಾ ಇದ್ದೆ. ಬುಕ್ಸ್ ಓದ್ತಾ ಇದ್ದಿಲ್ಲ ಅವಾಗ ನಾನ್ ಜಾಸ್ತಿ, ಆದ್ರೆ ಪತ್ರಿ ಸರ್ ಕಾನ್ಸೆಪ್ಟ್ಗಳು ತುಂಬಾ ಕೇಳ್ತಾ ಇದ್ದೆ. ಮನೆಯಲ್ಲಿ ಕೆಲ್ಸ ಮಾಡ್ಕೊಂತ ನನ್ ಒಳಗಡೆ ಯಾವ ತರ ಇರ್ತೋ, ಒಂದ್ಸರಿ ಪತ್ರಿ ಸರ್ ಹೇಳಿದ್ರು, ಒಬ್ಬ ಮನುಷ್ಯನಲ್ಲಿ ಯಾವ ತರ ಇರುತ್ತೋ ಗುಣಗಳು ಅದೇ ತರ ಭೂತಾಯಿನಲ್ಲಿ ಇರುತ್ತೆ ಅಂತ ಹೇಳಿ. ನಾನು ಅದಕ್ಕೆ ಬಂಡೆ ವರ್ಷವಾಗ ಎಲ್ಲ ಪ್ರತಿ ಸಾರಿ ಮಾತಾಡ್ಕೊಂತೇವೆ, ನಿನ್ನ ಶುದ್ಧಿ ಮಾಡ್ತಾ ಇದ್ದೀನಿ, ನನ್ನನ್ನ ನಾನು ಯಾವಾಗ ಶುದ್ಧಿ ಮಾಡ್ಕೋಬೇಕು, ನಾನು ಯಾವ ತರ ಶುದ್ಧಿ ಮಾಡ್ಕೋಬೇಕು ಅಂದ್ರೆ ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ನಾನು ಒಂದು ಗಿಡ ಹತ್ರ ಕುಂತ್ರೆ ಆ ಗಿಡನ ನೋಡ್ತಾ ಇದ್ದೆ. ನೋಡ್ರಿ, ಗಿಡ ನೋಡ್ರಿ ತನ್ನನ್ನ ತಾನು ಅರ್ಪಿಸ್ಕೊಂಡ್ ಬಿಡುತ್ತೆ. ಒಂದು ಕಟ್ಟಿಗೆ ನಾವು ಒಣಗಿದ ಕಟ್ಟಿಗೆನೂ ಬಿಡಲ್ಲ, ಅದನ್ನ ಸುಟ್ಟಕ್ಕೆ ಅಂತೇಳಿ ಯಾವ್ದೋ ಒಂದು ಅಂದ್ರೆ ಯಾವ್ದಕ್ಕೋ ಒಂದು ಸಾರಿ ಅದು ಕೆಲಸ ನಮ್ಗೆ ಅವಶ್ಯಕತೆ ಪೂರೈಸುತ್ತೆ. ಅದು ಹಣ್ಣು ಕೊಡುತ್ತೆ, ಮತ್ತೆ ಅದು ಎಲೆ ಜೊತೆ ಎಷ್ಟೋ ವೈದ್ಯನು ಮಾಡ್ತಾರೆ. ಹಾಗಾಗಿ ಅದು ಅಂದ್ರೆ ಒಣಗೋಗಿದ್ಮೇಲೆನು ಸುಟ್ಟ ಹಾಕಕ್ಕನು ಅದನ್ನ ಒಲೆನಲ್ಲಿ ಹಚ್ಚಕ್ಕನು ತಗೊಂತೀವಿ. ಆತರ ನಾನು ಆ ಗಿಡಗಳನ್ನ ನೋಡಿದ್ಮೇಲೆ ಪತ್ರಿ ಸರ್ ಹೇಳ್ತಾ ಇದ್ರು, ತ್ಯಾಗ ಬುದ್ಧಿ ಇರ್ಬೇಕು ಅಂತೇಳಿ. ಅಂದ್ರೆ ತ್ಯಾಗತನ ಇರ್ಬೇಕು. ಒಂದು ಗಿಡ ನೋಡಿ ತಾನ ಏನ್ ಬಯಸಲ್ಲ, ಒಂದೊಂದ್ಸಲ ನೀರನ್ನು ಹಾಕಲ್ಲ, ಆ ಮಳೆ ನೀರಿನಿಂದನೇ ಅದು ಬೆಳೆಯುತ್ತೆ. ಮತ್ತೆ ಒಬ್ಬ ಮನುಷ್ಯ ಯಾವ ತರ ಎಲ್ಲಾ ಪ್ರಕೃತಿ ಕೊಡ್ತಾ ಇದ್ರೇನು, ಆ ನೇಚರ್ ನಾವೇನ್ ಕೊಡ್ತಾ ಇದ್ವಿ? ಎಷ್ಟೊತ್ತು ನಾವು ನಾನು ಇದೇ ತರ ಆಲೋಚನೆ ಮಾಡ್ತಿದ್ದೆ, ನಾನು ಯಾವ ತರ ನನ್ಗೇನ್ ಕೊಡ್ತಾ ಇಲ್ಲ ಭಗವಂತ, ಇಷ್ಟು ಪೂಜೆ ಮಾಡಿದ್ದೀನಿ, ನನ್ನನ್ನ ನಾನು ತುಂಬಾ ನೋವು ಪಡ್ಕೊಂತ ಇದ್ದೆ. ನಾನು ಇಷ್ಟು ಪೂಜೆ ಪುನಃ ಭಗವಂತ ಇಲ್ಲ, ನನ್ ಯಾರು ಇಲ್ಲ ಕೊಡೋರು, ಆ ತರ ಮಾತಾಡ್ತಾ ಇದ್ದೆ. ಆದ್ರೆ ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತು, ಏನು ಕೊಡ್ತಾ ಇಲ್ಲ, ಅವ್ರು ನನಗೆ ಪ್ರೀತಿ ಮಾಡ್ತಾ ಇಲ್ಲ, ಇವ್ರು ಇದು ಕೊಡ್ತಾ ಇಲ್ಲ ಅಂತೆ ನಾನ್ ಅನ್ಕೊಂತಿದ್ದೀನೇ ಹೊರತು ನನ್ನಿಂದ ಏನ್ ಕೊಡ್ತಾ ಇದ್ದೀನಿ, ಆ ಸೃಷ್ಟಿಗೆ ನಾನು ಏನ್ ಮಾಡ್ತಾ ಇದ್ದೀನಿ. ಇಷ್ಟು ಒಂದು ಅದ್ಭುತವಾದ ನರಜನ್ಮನಲ್ಲಿ ಈ ದೇಹನ ತಗೊಂಡ್ ಬಂದಿದೆ ಅಲ್ಲ ಈ ಆತ್ಮ, ಮತ್ತೆ ಈ ದೇಹದಿಂದ ನಾನ್ ಈ ಸೃಷ್ಟಿಗೆ ಏನ್ ಮಾಡ್ತಾ ಇದ್ದೀನಿ.
ಇದು ನನ್ನ ಒಳಗಡೆ ತುಂಬಾನೇ ಕ್ವಶನ್ ಬರ್ತಾ ಇತ್ತು. ನಾನೇನ್ ಮಾಡ್ಬೇಕು ಅಂದ್ರೆ ಹೇಳ್ತಾರ ನೋಡ್ರಿ, ಈ ದೇಹ ಇರೋ ತನಕ ನಂದು ನಿಂದು ಎಲ್ಲ ಅನ್ಕೊಂತೀವಿ. ಆಮೇಲೆ ಈ ದೇಹ ಬಿಟ್ಟಿದ್ಮೇಲೆ ಆತ್ಮಗೆ ಹೋಗ್ಬೇಕಂದ್ರೆ ಎನರ್ಜಿ ಬೇಕು ತಾನೆ, ಆ ಶಕ್ತಿ ಬೇಕು ತಾನೆ, ಅದಕ್ಕೂನೇ ಇರುತ್ತೆ ಅಲ್ವಾ. ನಾನ್ ತಗೊಂಡ್ ಬಂದಿದ್ದಿ ದೇಹದಿಂದ ನನ್ಗೆ ಮುಕ್ತಿ ಸಿಗ್ಬೇಕು ಅಂತ ಹೇಳಿ. ಮತ್ತೆ ನಾವಿಲ್ಲಿದ್ರೆ ಅದು ಯಾವ ತರ ಹೋಗುತ್ತೆ, ಅದು ನಮ್ಮನ್ನ ಆರ್ಸ್ಕೊಂಡ್ ಬಂದಿದೆ. ನಾನ್ ಫಸ್ಟ್ ಅದೇ ಅನ್ಕೊಂತಿದ್ದೆ, ಏನಪ್ಪಾ ನಾನು ಎಷ್ಟು ಶಾರ್ಟ್ ಆಗಿದ್ದೀನಿ, ಹಿಂಗಿದ್ದೀನಿ ಹಂಗಿದ್ದೀನಿ ಅಂತೇಳಿ. ಆದ್ರೆ ನನ್ನ ಈ ದೇಹಕ್ಕೂ ನಾನೇ ಆಡ್ಸ್ಕೊಂಡ್ ಬಂದಿದ್ದು ಅನ್ನೋ ಸತ್ಯ ಗೊತ್ತಾಗಿದ್ಮೇಲೆ ನನ್ನನ್ನ ನಾನು ತುಂಬಾ ಪ್ರೀತಿ ಮಾಡ್ಕೊಂತ ಇದ್ದೆ. ಇವಾಗ್ಲೂ ನನ್ನನ್ನ ನಾನು ತುಂಬಾ ಪ್ರೀತಿ ಮಾಡ್ಕೊಂತೀನಿ. ಯಾಕಂದ್ರೆ ಫಸ್ಟ್ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಂಡ್ರೆ ಸೆಲ್ಫ್ ಲವ್ ಯಾವಾಗಾದ್ರೂ ಇರುತ್ತೋ, ಸೆಲ್ಫ್ ಹೀಲಿಂಗ್ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ಯಾಕಂದ್ರೆ ಅದು ಯಾವಾಗ್ಲೂ ಇಷ್ಟ ಪಡುತ್ತೋ ಅವಾಗ ಒಳಗಿಂದಿರೋ ಆ ಕರ್ಮ ಶುದ್ಧಿ ಆಗ್ತಾ ಹೋಗುತ್ತೆ. ಆ ಒಂದು ಎಲ್ಲೆಲ್ಲಿ ನಮ್ಗೆ ನಮ್ ದೇಹಕ್ಕೆ ಸರಿ ಅಲ್ಲದೆ ಏನಿದ್ರೇನು ಅವೆಲ್ಲ ಹೊರಗಡೆ ಹೋಗಿ ನಮ್ ದೇಹಕ್ಕೆ ಯಾವ್ದು ಸರಿನೋ ಅದು ಮಾತ್ರನೇ ಆ ನೇಚರ್ ನಮ್ಗೆ ಕೊಡುತ್ತೆ. ಪಂಚಭೂತಗಳು ಇದಾವ ನೋಡಿ, ಅವೆಲ್ಲ ನಮ್ ಜೊತೆ ಕನೆಕ್ಟ್ ಆಗ್ತಾವೆ. ಯಾಕಂದ್ರೆ ನಮ್ ದೇಹ ಇಡೀ ಪಂಚಭೂತಗಳ ತತ್ವದಿಂದನೇ ತಾನೇ ನಿರ್ಮಿತ ಆಗಿದ್ದು. ಆ ಹೊರಗಡೆ ಇರೋ ಪಂಚಭೂತಗಳು ಯಾವಾಗಾದ್ರೆ ನಾವು ಸರೆಂಡರ್ ಆಗಿ ಆ ನೇಚರ್ಗೆ, ಗುರುಗಳಿಗೆ, ನಮ್ಮ ಶ್ವಾಸಗೆ ನಾವು ಸರೆಂಡರ್ ಆಗಿ ಆ ಆತ್ಮ ಸ್ವರೂಪಿಯಾಗಿ ನಾವು ಧ್ಯಾನ ಮಾಡ್ತೀವೋ ಅವಾಗ ನಾವು ಆ ನೇಚರ್ ಜೊತೆ ಕನೆಕ್ಟ್ ಆಗ್ತೀವಿ. ನಮ್ಗೆ ಏನ್ ಬೇಕೋ ಆ ನೇಚರ್ ನೋಡ್ರಿ, ತಾಯಿ ಮಕ್ಕಳು ಏನೇನ್ ಬೇಕೋ ಎಲ್ಲ ಕೊಡ್ತಾ ಹೋಗ್ತಿರ್ತಾಳೆ. ಒಂದ್ ಎಕ್ಸಾಮ್ ಬಂದ್ರೆ ಮಕ್ಕಳಿಗೆ ತಿನ್ಬೇಕಂಬುದು ಕೂಡ ಇರಲ್ಲ, ಅವ್ರಿಗೆ ಕೈಯಲ್ಲಿ ಇರಲ್ಲ. ಆದ್ರೆ ಆ ತಾಯಿ ಏನ್ ಮಾಡ್ತಾಳೆ, ಅವ್ರಿಗೆ ಏನ್ ಬೇಕೋ ಸ್ನಾಕ್ಸ್ ಬೇಕಾ, ಊಟ ಬೇಕಾ, ಹಾಲ್ ಬೇಕಾ, ಎಲ್ಲ ಸಪ್ಲೈ ಮಾಡ್ತಾ ಇರ್ತಾನೆ, ನನ್ ಮಗು ಓದ್ಕೊಂತಿದ್ದಾಳೆ ಅಂತೇಳಿ. ಹಾಗೆಯೇ ನಾವೊಂದು ಆಧ್ಯಾತ್ಮಿಕನಲ್ಲಿ ಸಾಧನೆ ಮಾಡ್ತಾ ಕುಂತ್ರೆ ಆ ನೇಚರ್ನು ನಮ್ಗೆ ತಾಯಿ ತರಾನೇ ಅಲ್ವಾ. ಆ ನೇಚರ್ ನಮ್ಗೆ ಏನೇನ್ ಬೇಕು ಎಲ್ಲ ಕೊಡ್ತಾ ಹೋಗುತ್ತೆ. ಒಂದು ಹೆಣ್ಣಾಗಿ ಆ ಒಂದ್ ಮನೆಯಲ್ಲಿ ಆ ಹೆಣ್ಣು ಧ್ಯಾನ ಮಾಡಿದ್ರೆ ಇಡೀ ಆ ಮನೆ ಮಂತ್ರಾಲಯ ಆಗುತ್ತೆ. ಅದು ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಅಜ್ಞಾನನಿಂದ ನಾನು ಮನೆ ಅಂದ್ರೆ ಏನು ಗೊತ್ತಿಲ್ಲ, ಆ ರಿಲೇಷನ್ಸ್ ಅಂದ್ರೆ ಏನ್ ಗೊತ್ತಿದ್ದಿಲ್ಲ, ಎಲ್ಲಾರ್ಗು ನಾನು ಅಷ್ಟಿಷ್ಟ ಪಡ್ತಾ ಇದ್ದಿಲ್ಲ. ಓಕೆ, ಏನೋ ಜೀವನ ನಡೀತಾ ಇದೆ ಅಷ್ಟೇ, ನಡೀಲಿ. ಆದ್ರೆ ಪತ್ರಿ ಸರ್ ಹೇಳಿದಾರ್ ನೋಡ್ರಿ, ಸಂಸಾರನಲ್ಲಿ ನಿರ್ವಾಣ ಅಂತೇಳಿ, ಅದನ್ನ ನಾನ್ ತುಂಬಾ ನೋಡ್ತಾ ಹೋಗಿದ್ದೀನ್ರಿ. ಓ ಮನೇನ ಅದಕ್ಕೆ ಹೇಳ್ತಾರ ಸರ್, ಸಂಸಾರನಲ್ಲಿ ಇದ್ದು ನೀನು ಸಾಧನೆ ಮಾಡು ಅಂತ ಹೇಳಿ. ಆ ಸಂಸಾರನಲ್ಲಿ ನಾವು ಆರ್ಸ್ಕೊಂಡ್ ಬಂದಿದೀವಲ್ವಾ, ಆ ಅನುಭವಗಳು ಪಡಿಲೇಬೇಕು ನಾವು. ಅದರಿಂದ ದೂರ ಹೋದ್ರೆ ಮತ್ತೆ ಮತ್ತೆ ಅಂತವರ ಜೊತೆನೆ ಅನುಭವಗಳು ಪಡಿತೀವಿ. ಆದ್ರೆ ಅವ್ರತ್ರ ಇದ್ದು ಅವ್ರತ್ರನೇ ನಾವ್ ಬೆಳಿಬೇಕು. ಅಂದ್ರೆ ಅನುಭವ ಪೂರ್ವಕವಾಗಿ ನಾವೊಂದು ಸತ್ಯನ ತಿಳ್ಕೊಂತ ಹೋದ್ರೆ ಅದ್ಭುತವಾಗಿ ಒಂದು ಸ್ಥಿತಿಗೆ ನಾವು ಬರಕ್ ಸಾಧ್ಯ ಆಗುತ್ತೆ. ಆ ಸಂಸಾರನಲ್ಲಿ ಇದ್ದು ನಾವು ನೋಡ್ರಿ, ಸಂಸಾರನಲ್ಲಿ ನಾವ್ ಎಷ್ಟೊಂದು ಫೇಸ್ ಮಾಡ್ತಿರ್ತೀವಿ, ಹೌದಲ್ವಾ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇನ್ನು ಯಾವ ತರಾನು ಇರ್ಬೋದು. ಆದ್ರೆ ಅದು ಫೇಸ್ ಮಾಡ್ತಾ ಕೂಡ ನಾವು ಸಾಧನೆ ಮಾತ್ರ ಬಿಡಕ್ಕಿಲ್ಲಂಗ ಮಾಡ್ತಾ ಹೋದ್ರೆ ಆ ಸಂಸಾರ ಎಲ್ಲ ಚೇಂಜ್ ಆಗುತ್ತೆ. ಆ ಸಂಸಾರನಲ್ಲಿ ಇರೋರು ಎಲ್ಲಾರು ಧ್ಯಾನ ಸ್ಥಿತಿಗೆ ಬರ್ತಾರೆ. ಹಾಗೆ ನನ್ನ ಕುಟುಂಬನಲ್ಲಿ ಶಾಕಾಹಾರ ಕುಟುಂಬ ಮಾಡ್ಕೊಂಡಿದ್ದೀನಿ. ನಾವು ತುಂಬಾ ನಾನ್ ವೆಜ್ ತಿಂತಾ ಇದ್ವಿ. ನನ್ಗೆ ಮಹಾವತಾರ್ ಬಾಬಾಜಿ ಬಂದು ನೀನಿನ್ನ ಮಾಂಸಪಿಂಡವಾಗಿದ್ಯಾ, ಮಂತ್ರಪಿಂಡ ಆಗ್ಬೇಕು ಅಂದ್ಮೇಲೆನೆ ನಾವು ಮಾಂಸಾಹಾರದಿಂದ ನಾವು ವೆಜ್ಗೆ ಶಾಕಾಹಾರಿ ಆಗಿದ್ವಿ. ನಮ್ಮ ಮಕ್ಕಳು ಎಲ್ಲರೂ ಇವಾಗ ಶಾಕಾಹಾರಿ ಆಗಿದ್ದಾರೆ ನೋಡ್ರಿ. ಇನ್ನೊಂದು, ಯಾವಾಗಾದ್ರೆ ಒಂದು ಗೃಹಿಣಿ ಸಾಧನೆ ಮಾಡ್ತಾ ಹೋಗ್ತಾಳೋ ಅವ್ರಿಗೆ ತಕ್ಕಂತಾನೆ ಅವ್ರ ಮನೆಗೆ ಬರ್ತಾರೆ. ಅದು ಒಂದು ಸೊಸೆ ರೂಪ ಇರ್ಬೋದು, ಅಳಿಯ ರೂಪನಲ್ಲಿ ಇರ್ಬೋದು. ಯಾಕಂದ್ರೆ ನಾವು ನೇಚರ್ಗೆ ಯಾವಾಗಾದ್ರೂ ಕೊಡ್ತಾ ಹೋಗ್ತೀವೋ, ಅಂದ್ರೆ ಒಂದು ಸೇವೆನ ಸಲ್ಲಿಸ್ತಾ ಹೋಗ್ತಾ ಇರ್ತೀವೋ, ನಮ್ಗೆ ಏನೇನ್ ಬೇಕು ನೇಚರ್ ನೋಡ್ಕೊಂತತೆ. ನಾವ್ ಹೇಳ್ತೀವಲ್ಲ, ಏನನ್ನ ಯಾರನ್ನ ಕೇಳಿದ್ರೆ ನನ್ ಗೊತ್ತಿಲ್ಲ, ನಂದೆಲ್ಲ ಅಮ್ಮನೆ ನೋಡ್ಕೊಂತಾಳೆ ಅಂತ ಹೆಂಗ್ ಹೇಳ್ತೀವೋ, ನಾವ್ ನೇಚರ್ ಸೇವೆ ಮಾಡ್ತಾ ಹೋಗ್ತಾ ಇದ್ವಿ. ಆ ನೇಚರ್ ನಮ್ಗೆ ಏನೇನ್ ಬೇಕು ಎಲ್ಲಾನು ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಆ ತಾಯಿತನ ಒಂದು ಅಡಿಗೆ ಮಾಡೋದ್ರಿಂದ, ಒಂದು ಯಾರ ಜೊತೆ ಯಾವ ತರ ಇರ್ಬೇಕು, ಎಲ್ಲಿ ಯಾವ ತರ ಜ್ಞಾನ ಪಡಿಬೇಕು, ನಾವು ಯಾರ ಜೊತೆ ಯಾವ ತರ ಬಿಹೇವಿಯರ್ ಇದೆಲ್ಲ ಪತ್ರಿ ಸರ್
ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋದ್ರು ಅವರು. ಎಷ್ಟು ಅಂದ್ರೆ ಅಂತ ಒಂದು ಮಹಾ ಆತ್ಮ, ವಿಶ್ವಾತ್ಮ ಒಬ್ಬ ಗುರುಗಳು ಬಂದು ಕೇಳ್ತಾ ಇದ್ರೆ ಅವ್ರು ಕೆಳಗಡೆ ಕೂಡ್ತಾ ಇದ್ರು. ಅಂದ್ರೆ ಅವಾಗ ಗೊತ್ತಾಯ್ತು ನಮ್ಗೆ ಜ್ಞಾನ ಪಡಿಬೇಕಂದ್ರೆ ಆ ವಿನಯ ಬೇಕು, ಆ ಶ್ರದ್ಧೆ ಬೇಕು. ಮಹಾ ಗುರುಗಳಾಗಿ ಅವರೇ ಕೆಳಗಡೆ ಕುಂತು ಆ ಗುರುಗಳು ಹೇಳ್ತಾ ಇದ್ರೆ ನಾವು ಸಾರ್ನ ನೋಡಿ ಎಷ್ಟೋ ಕಲಿಯೋದಿದೆ ರೀ. ಆ ಜ್ಞಾನ ಬೇಕಂದ್ಮೇಲೆ ಮೊದಲಿನ ಕಾಲನಲ್ಲಿ ಗುರುಗಳು ಎಷ್ಟು ಹಿಂಸೆ ಕೊಡ್ತಿದ್ರಂತೆ. ಅದಕ್ಕೆ ಉದಾಹರಣೆ ನಾವು ಮಿಲೇರಪ್ಪದೇ ತಗೋಬಹುದು. ಜ್ಞಾನ ಬೇಕಾದ್ರೆ ಅವ್ರಿಗೆ ಹೋಗಿ ಸೇವೆ ಮಾಡ್ಬೇಕಂತೆ. ಅವ್ರ ಹತ್ರ ಏನ್ ಹೇಳಿದ್ರೆ ಅದು ಕೇಳಿದ ಹತ್ರನೇ ಅವರು ಒಂದು ಉಪದೇಶನೋ ದೀಕ್ಷೆನೋ ಕೊಡ್ತಾ ಇದ್ರು. ಆದ್ರೆ ನಮ್ಮ ಗುರುಗಳು ಆತರ ಯಾವತ್ತೂ ಮಾಡಿಲ್ಲ. ಅಂತ ಗುರುಗಳು ಸಿಗ್ಬೇಕಂದ್ರೆ ನಿಜವಾಗ್ಲು ಅದು ಮಾತೇ ಇಲ್ಲ ಇನ್ನ. ಯಾಕಂದ್ರೆ ಅಂತ ಒಬ್ರು ಮತ್ತೆ ಯಾವ ಜನ್ಮದಲ್ಲಿ ಸಿಗ್ತಾರೋ ಗೊತ್ತಿಲ್ಲ. ಅಂತ ಒಂದು ಅದ್ಭುತವಾದ ಒಂದರ ಜೀವನಲ್ಲಿ ನಾನ್ ನೋಡ್ತಾ ಹೋಗಿದ್ದೆ. ಎಷ್ಟು ಕಷ್ಟವಾಗ್ಲಿದ್ರು ಫಸ್ಟ್ ಅವ್ರ ಜೀವನ ಮುಳ್ಳು ನಂದೇ ಎಕ್ಸಾಂಪಲ್. ಆಮೇಲೆ ಯಾವ ತರ ಈ ಸಾಧನೆಯಿಂದ ಫಸ್ಟ್ ಆರೋಗ್ಯ ಬಂತು. ಆರೋಗ್ಯ ಹೇಳ್ತಾರ ನೋಡ್ರಿ, ಧ್ಯಾನ ಸರ್ವ ರೋಗ ನಿವಾರಣೆ. ನಾನು ಅದರಿಂದ ಹೊರಗಡೆ ಬಂದೆ. ಧ್ಯಾನ ಸಕಲ ಭೋಗಕಾರಿಣಿ. ನಿಜ ಅದು, ಸಕಲ ಭೋಗಕಾರಿಣಿ. ಎಲ್ಲ ಇದ್ದು ಕೂಡ ನಾವು ಆನಂದ ಪಡಿತಾ ಇಲ್ಲ, ಅದಕ್ಕೆ ಅನುಭವಿಸಕ್ ಅರ್ಹತೆ ಇಲ್ಲ ಅಂದ್ರೆ ಎಷ್ಟು ಇದ್ದು ಏನು ಪ್ರಯೋಜನ ಇರಲ್ವಲ್ಲ. ಸಕಲ ಭೋಗಕಾರಿಣಿ ಬರ್ತೀವ್ರಿ ನಾವು. ಧ್ಯಾನ ಜ್ಞಾನ ಸಕಲ ಜ್ಞಾನ ಪ್ರದಾಯಿನಿ. ನೀನ್ ಓದ್ಕೊಂಡಿದ್ಯಾ ಓದಿಲ್ಲ ಇದಲ್ಲ, ನಿನ್ ಒಳಗಡೆ ಇರೋ ಜ್ಞಾನನ ಹೊರಗಡೆ ತೆಗೆಯುತ್ತೆ. ಅದು ಎಷ್ಟೋ ಜ್ಞಾನ ಇರುತ್ತೆ ಆತ್ಮಕ್ಕೆ, ಆ ಜ್ಞಾನನ ತೆಗೆಯುತ್ತೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಪಾರ್ವತಿ ತರ ಧ್ಯಾನ ಮಾಡು, ಸರಸ್ವತಿ ತರ ಜ್ಞಾನನ ಹೊಂದು, ಲಕ್ಷ್ಮೀ ದೇವಿ ತರ ಸೇವೆ ಮಾಡು, ವೈಭೋಗದಿಂದ ಇರು ಅಂತ ಹೇಳಿ. ನೋಡ್ರಿ ಎಷ್ಟು ಅದ್ಭುತವಾದಂತ ಗುರುಗಳು ನಮ್ಗೆ. ಚಿಕ್ಕ ಮಕ್ಕಳಿಗೆ ಒಂದು ತಾಯಿ ತರ ಅಡಿಗೆನ ಕಳಿಸಿದ್ರು, ತಂದೆ ತರ ಜ್ಞಾನ ಕೊಟ್ಟಿದ್ದಾರೆ. ಈ ದೇಹಕ್ಕೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಅವ್ರು ಈ ದೇಹಕ್ಕೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಪ್ರಪಂಚಿಕವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಆ ಜೀವನಕ್ಕೆ ಜ್ಞಾನ ಇಲ್ಲ ಅಂದ್ರೆ ಅದು ಏನಿದ್ರೆ ಕೂಡ ವೇಸ್ಟೇ ರೀ ಅಲ್ವಾ. ಅಂತ ಒಂದು ಜ್ಞಾನನ ಆ ಮಹಾನ್ ಭಾವ ನಮ್ಗೆ ಕೊಟ್ಟಿದ್ದಾರೆ. ನನ್ ಎಷ್ಟೋ ಜನ ಫಸ್ಟ್ ನನ್ಗೆ ಕಾಯಿಲೆನಲ್ಲಿ ಇರುವಾಗ ಯಾರು ನನ್ನ ಹತ್ರ ಬರ್ತಾ ಇದ್ದಿಲ್ಲ. ಯಾಕೆ ಬರ್ತಾ ಇದ್ದಿಲ್ಲ? ಅವರು ಕಾಯಿಲೆಗಳು ತುಂಬಾ ಇದ್ರೆ ಅವ್ರಿಗೆ ಏನ್ ಸಹಾಯ ಬೇಕಾಗುತ್ತೋ, ಏನೋ ಒಂಥರ ಕಾಯಿಲೆಗಳು ಇದಾರೆ ಅಂದ್ರೆ ಕೀಳಾಗೆ ನೋಡ್ತಾ ಇದ್ರು. ಯಾವಾಗಾದ್ರೆ ನಾವು ಈ ಧ್ಯಾನದಿಂದ ಒಂದು ಸ್ಥಿತಿಗೆ ಬರ್ತೀವೋ ಎಲ್ಲಾರು ಬರ್ತಾರೆ. ಯಾಕಂದ್ರೆ ಕಣ್ಣಾರ ನೋಡಿರ್ತಾರ ತಾನೆ. ಅಯ್ಯೋ ಯಾವ ತರ ಇರೋವಳು, ಯಾವ ತರ ಅಂದ್ರೆ ನಮ್ ಕನ್ನ ಜಾಸ್ತಿ ನಮ್ಮನ್ನ ಹೊರಗಿನವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಳಿಗೇನೋ ಧ್ಯಾನ ಮಾಡ್ತಾಳಂತೆ, ಯಾವ ತರ ಬದಲಾವಣೆ ಆಗಿದ್ದಾಳೆ ಅಂತೇಳಿ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ನಾವು ನನ್ನನ್ನ ತುಂಬಾ ಜನ ಆ ತರನೇ ನೋಡಿದ್ರು. ಇವಾಗ ಯಾರ್ಯಾರು ಆತರ ಹೇಳಿದಾರೋ, ಯಾರ್ಯಾರು ಆತರ ನೋಡಿದಾರೋ ಅವ್ರೆಲ್ಲಾರು ಧ್ಯಾನಕ್ ಬಂದಿದ್ದಾರೆ. ಯಾಕಂದ್ರೆ ನನ್ನ ಜೀವನನೇ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿದಾರಲ್ವಾ. ನಾನು ಯಾವ ತರ ಇದ್ದೆ, ಯಾವ ತರ ನನ್ ಜೀವನ ಇತ್ತು, ಇವಾಗ ಯಾವ ತರ ಇದ್ದೀನಿ ಅಂತೇಳಿ. ಅಂತ ಒಂದು ಧ್ಯಾನ ಒಂದು ಕಾಮಧೇನು ಕಲ್ಪ ವೃಕ್ಷ ಅಂತಾರ ನೋಡ್ರಿ. ನಮ್ಮ ಜೀವನನಲ್ಲಿ ಧ್ಯಾನ ಅನ್ನೋದು ಅಂತ ಒಂದು ಅಕ್ಷಯ ಪಾತ್ರ. ಅದು ಅಕ್ಷಯ ಪಾತ್ರನಲ್ಲಿ ನಾವ್ ಏನನ್ನ ಹಾಕೋಬಹುದು ನಮ್ಮ ಆಲೋಚನೆಯಿಂದ. ನಾವು ಕೆಟ್ಟ ಕರ್ಮ ಮಾಡ್ತಾ ಕೆಟ್ಟ ಆಲೋಚನೆ ಹಾಕಿದ್ರೆ ಅದನ್ನೇ ನಾವು ತಗೊಂತೀವಿ. ಇದನ್ನ ನನ್ನ ಅನುಭವ ಪೂರ್ವಕವಾಗಿ ನನ್ನ ಜ್ಞಾನ ಪರವಾಗಿ ನಾನು ತಿಳ್ಕೊಂಡಿದ್ದೆ. ನನ್ನ ಆಲೋಚನೆಯನ್ನು ನಾನು ಸರಿ ಮಾಡ್ಕೋಬೇಕು. ಯಾಕಂದ್ರೆ ನಾನು ಸೆಲ್ಫ್ ಚೆಕ್ ಮಾಡ್ಕೊಂತ ಇನ್ನ ನನ್ ಒಳಗಡೆ ಇನ್ನ ಯಾವ್ದನ್ನ ಇದೆನಾ, ಈ ತರ ನಾನು ತುಂಬಾ ಕಲೆಕ್ಷನ್ ಹೋಗ್ತಾ ಇದ್ವಿ ನಾವು. ಒಂದು ಕಡ್ತಾಳ್ದು ಇರ್ಬೋದು, ಬುದ್ಧ ಹೊಣೆಯೋದು ಇರ್ಬೋದು, ಆಮೇಲೆ ಬೇರೆ ಯಾವ್ದನ್ನ ಇರ್ಬೋದು, ಪಿರಮಿಡ್ ಕಟ್ಟೋದಿರ್ಬೋದು. ಆ ಕಲೆಕ್ಷನ್ಗೆ ಹೋಗಿದ್ಮೇಲೆ ನಾನ್ ತುಂಬಾನೇ ಆ ಸಹನೆ ಯಾವ ತರ ಇರುತ್ತೋ ಅದಕ್ಕೆ ಪತ್ರಿ ಸರ್ ಪ್ರತಿ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಅವ್ರು ಕೊಡ್ಬೇಕಂದ್ರೆ ಕೋಟಿನ್ ಗಟ್ಲೆ ಇರೋರು ಒಬ್ರೇ ಮಾಡಿಸ್ಬೋದು. ಅವ್ರು ಹೇಳಿದ್ರೆ ಸಾಕು. ಆದ್ರೆ ಸಾರ್ ಹೇಳಿಲ್ಲ ಆತರ. ಎಲ್ಲರ ಹತ್ರ ಭಿಕ್ಷೆ ಬೇಡಿ, ಯಾವ ಪಿರಮಿಡ್ ಕಟ್ಟೋದಿರ್ಲಿ, ಒಂದು ಯಜ್ಞ ಮಾಡೋದಿರ್ಬೋದು, ಒಂದು ರ್ಯಾಲಿ ಭಿಕ್ಷಾಟನೆ ಮಾಡ್ಬೇಕು. ಯಾಕೆ ಅವ್ರ ಆ ತರ ಹೇಳಿದಾರ ಅಂದ್ರೆ ನನ್ನ ಅನುಭವ. ಆ ಭಿಕ್ಷಾಟನೆಗೆ ಹೋಗಿದ್ಮೇಲೆ ಆ ಸಹನೆ ಆಲ್ರೆಡಿ ಹೆಣ್ಣಿಂದ ಗುಣ, ಆದ್ರೆ ಎಲ್ಲಾ ಹತ್ರ ಇರಲ್ಲ ಸಹನೆ ಅಂಬುದು.
ಆ ಸಹನೆಗೆ ಪ್ರತಿ ಸಹನೆ ನಾವು ತಂದ್ಕೊಂತೀವಿ. ಅಂದ್ರೆ ಒಂದು ಅಲ್ಲಿ ಹೋಗಿದ್ಮೇಲೆ ಅವ್ರು ಇಷ್ಟದಿಂದ ಕೊಡ್ಬೋದು, ಇಲ್ಲದ್ರೆ ಅವ್ರು ಬೈಬೋದು, ಯಾವ್ದೋ ಅಲ್ಲಿ ನಡಿಬೋದು. ಆದ್ರೆ ಅಲ್ಲಿ ನಮ್ಮ ಸಹನೆ, ನಮ್ ವಾಕ್ಶುದ್ಧಿ ಅಂದ್ರೆ ಒಂದು ಪ್ರೇಮ ತತ್ವನ ನಮ್ಗೆ ಕೊಡಿಸ್ತಾರೆ ಸರ್. ಆ ಪ್ರೀತಿ ಭಾವನೆಯಿಂದ ನಾವು ಅವ್ರಿಗೆ ಅಂದ್ರೆ ಕೇಳ್ತಾರ ನೋಡ್ರಿ, ಅವ್ರು ಏನನ್ನ ಕೇಳ್ತಾ ಇದ್ರಿ, ಇಲ್ಲ ಅನ್ನಕ್ಕೆ ಆಗ್ಲಿಲ್ಲ ನನಗೆ, ಕೊಟ್ಬಿಟ್ಟೆ, ನನಗೆ ಗೊತ್ತಿಲ್ಲ ಯಾವ ತರ ಕೊಟ್ಟಿದೀನಿ ಅಂತ ಹೇಳಿ. ಅಂದ್ರೆ ಅದೆಲ್ಲ ಹೆಂಗ್ ಬರುತ್ತೆ ಅಂದ್ರೆ ಸಾಧನೆಯಿಂದ ಬರುತ್ತೆ. ಸಾಧನೆಯಿಂದ ನಮ್ ವಾಕ್ಕ್ಷೇತ್ರ ಶುದ್ಧಿ ಆಗುತ್ತೆ, ನಮ್ ಮಾತಿಗೆ ಶಕ್ತಿ ಬರುತ್ತೆ ಅಂತ ಸಾರ್ ಹೇಳ್ತಾರ ನೋಡ್ರಿ, ಮಾತು ಮಂತ್ರವಾಗ್ಬೇಕು ಅಂತೇಳಿ. ಅಂತ ಒಂದು ಮಂತ್ರ ಆಗುತ್ತೆ. ನಾನು ಅದನ್ನ ನೋಡಿದೀನಿ. ಆ ಕಲೆಕ್ಷನ್ ಹೋದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ತುಂಬಾನೇ ಏನೇನೋ ಅನುಭವಗಳಾದ್ವು. ಆದ್ರೆ ಆಮೇಲೆ ಜ್ಞಾನ ಬರ್ತಾ ಹೋಯ್ತು. ಓ, ನನ್ ಮಾತು ನಾನು ಕಲೆಕ್ಟ್ ಮಾಡ್ಕೋಬೇಕು, ಅದನ್ನ ಕರೆಕ್ಟ್ ಆಗಿ ನಾನು ಮಾತಾಡೋದು ಕಲಿಬೇಕಂದ್ರೆ ನಾನು ಯಾವ ತರ ಮಾತಾಡ್ತಿದ್ದೀನೋ ಆ ಮಾತಿನ ಮೇಲೆ ಧ್ಯಾಸ ಇರ್ಬೇಕು. ಪತ್ರಿ ಸರ್ ಹೇಳ್ತಾರಲ್ಲ, ಪ್ರತಿದ್ ಮೇಲೆ ಧ್ಯಾಸ ಇರ್ಬೇಕು. ನನ್ನ ಮಾತಿನ ಮೇಲೆ ನಾನ್ ಧ್ಯಾಸ ಇಡ್ತಾ ಹೋದೆ. ಯಾವ ತರ ನಾನ್ ಮಾತಾಡ್ತಾ ಇದ್ದೀನಿ, ನನ್ ಮಾತು ಹೆಂಗಿರ್ಬೇಕು, ಎದುರಿಗೆ ಇರೋರ್ ಹೃದಯನಲ್ಲಿ ಹೂವ ಬಿಡುಗಡೆ ಆಗ್ಬೇಕು, ಅಂದ್ರೆ ಒಂದು ಸುವಾಸನೆ ಬರ್ಬೇಕು, ಅವ್ರ ಮನಸ್ಸಿಗೆ ಹಾಯ ಅನಿಸ್ಬೇಕು. ಆ ತರ ಮಾತಿರ್ಬೇಕು. ಆ ತರ ಇರ್ಬೇಕಂದ್ರೆ ಸಾಧನೆ ಇರ್ಬೇಕು. ನಮ್ಮ ವಾಕುಗೆ ನಾವು ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ಬೇಕು. ನನ್ ಮುಖಾಂತರ ಏನ್ ಬರ್ತಾ ಇದೆ, ವಾಕುಗೆ ತುಂಬಾ ಶಕ್ತಿ ಇದೆ ರೀ. ಅದು ನೋಡಿ ನಾನ್ ಫಸ್ಟ್ ನನ್ ಮೂಲಕ ಎಷ್ಟೋ ಜನ ಹಿಂಸೆ ಪಡ್ತಾ ಇದ್ರು. ಅಂದ್ರೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಏನ್ ಮಾತಾಡ್ಬಾರ್ದು ಗೊತ್ತಿಲ್ಲ. ತುಂಬಾ ಜನನ ಮಾತಿನಿಂದ ಹಿಂಸೆ ಕೊಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಅದು. ಯಾಕಂದ್ರೆ ಅನುಭವ ಬರುತ್ತೆ ನೋಡ್ರಿ, ಅವಾಗೇ ಗೊತ್ತಾಗದು ಯಾರಿಗಾದ್ರುನು. ಓ, ನಾನು ಈ ತರ ಒಬ್ರಿಗೆ ಮಾಡ್ತಾ ಇದ್ದೆ ಅಲ್ಲ, ನನಗಿವಾಗ ಆ ತರ ಅನುಭವ ಆಗ್ತಾ ಇದ್ರೆ ಎಷ್ಟು ನೋವಾಗುತ್ತೆ ಅಂತ ನೋಡಿ. ಸಾಯಿಸೋದು ಬೇಕಾಗಿಲ್ಲ, ಮಾತಿನಿಂದ ಸಾಯಿಸಬಹುದಂತೆ. ಅಂದ್ರೆ ಮಾತಿಗೆ ಅಷ್ಟು ಪವರ್ ಇದೆ. ಮತ್ತೆ ನಾವು ಮಾತಿನಿಂದ ಸಾಯಿಸ್ಬೇಕಾ? ಮಾತಿನಿಂದ ಒಂದು ನೋಡಿ, ಮಾತಿನಿಂದ ಸಾಯೋರು ಕೂಡ ಬ್ರತಿಕ್ಸಬಹುದಂತ ಎಷ್ಟೋ ಗುರುಗಳು ಹೇಳ್ತಾರ. ಒಂದ್ ಮಾತಿನಿಂದ ಮಲಗಿದ್ದವನು ಎದ್ದು ಕುಂತ್ ಬಿಟ್ಟಿದ್ರು ಅವ್ರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ ವಾಕನ್ನ ನಾನು ಸರಿಪಡ್ಕೊಂತ ಹೋದೆ ಆ ಕಲೆಕ್ಷನ್ ನಲ್ಲಿ. ಅವಾಗ ಅನಿಸ್ತು ನನಗೆ, ಓ ಸಾರ್ ಭಿಕ್ಷಟನೆ ಯಾಕೆ ಮಾಡ್ಬೇಕು ಅಂತ ಹೇಳ್ತಾರ ಅನ್ನೋದು. ಅಂದ್ರೆ ನಮ್ ಒಳಗಡೆ ಒಂದು ಅಹಂಕಾರನೂ ಇರುತ್ತೇರಿ. ನಾನೇನ್ ಅವ್ರ ಹತ್ರ ಕೈ ಚಾಚೋದು, ಎಷ್ಟು ಇದೆ ಇವ್ರಿಗೆ, ₹1 ಕೊಡಕ್ ಆಗಲ್ವಾ ಇವ್ರಿಗೆ ಅಂದ್ರೆ ಅಲ್ಲಿ ಅಲ್ಲ. ಅವ್ರಿಗೆ ಇನ್ನ ಆ ಟೈಮ್ ಬಂದಿಲ್ಲ. ಅವ್ರನ್ನ ಬೈಕೋಬಾರ್ದು ನಾವು. ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ, ಇಷ್ಟೊಂದಿದೆ ಇವನ್ಗೆ, ಒಂದ್ ₹10 ಕೊಡಕ್ಕೇನು ಅಂತ ಹೇಳ್ತೀವಿ. ತಪ್ಪಲ್ವಾ ಅದು? ಅವ್ರಿಗಿನ್ನ ಯೋಗ ಬಂದಿಲ್ಲ ಅವ್ರಿಗೆ. ಆ ಯೋಗ ಗೊತ್ತಿದ್ರೆ ಅವನ್ ಬರ್ತಾನೆ, ಅವನು ಕೊಡ್ತಾನೆ. ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಬೈಕೊಂತಿದ್ವಿ ನಾವು, ಕೊಡಕ್ಕೇನೆ ಇವ್ರಿಗೆ ಅಂತೇಳಿ. ಯಾವಾಗಾದ್ರೆ ಈ ಸತ್ಯ ಗೊತ್ತಾಗಿದ್ಮೇಲೆ ನಮ್ ವಾಕ್ ನಲ್ಲಿ ಚೇಂಜ್ ಆಗ್ತಾ ಬಂತು. ನಾನ್ ಯಾವ ತರ ಮಾತಾಡ್ತೀನಿ ಆ ತರ ಬಂದ್ಮೇಲೆ ನನ್ಗೆ ಅದದ್ದು ಯಾವಾಗಾದ್ರೆ ನನ್ ಮಾತ್ ಮೇಲೆ ನಾನ್ ಧ್ಯಾಸ ಇಟ್ಕೊಂಡು ಅದ್ರಿಗೆ ಯಾವ ತರ ಕೇಳ್ಬೇಕೆಂಬ ಒಂದು ಜ್ಞಾನ ಬಂದ್ಮೇಲೆ ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವಾಗ ನನ್ಗೆ ಅನಿಸ್ತು, ಪ್ರಾಕ್ಟಿಕಲ್ ಆಗಿ ನಾನು ಆ ಅನುಭವ ಪಡೆದೆ. ಯಾರಿಗಾದ್ರೂ ನಾವ್ ಕೇಳಿ ಬರ್ತೀವೋ ಫಸ್ಟ್ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಫೋನ್ ಮಾಡಿ, ಅಮ್ಮ ಆ ಟೈಮ್ಗೆ ಏನೋ ಮನೆಯಲ್ಲಿ ಚೆನ್ನಾಗಿದ್ದಿಲ್ಲ ಅಂತ ಹೇಳೋ, ನನ್ ಮೂಡ್ ಚೆನ್ನಾಗಿಲ್ಲ ಅಂತ ಹೇಳೋ, ಏನೋ ಒಂದ್ ಹೇಳ್ತಿದ್ರು. ಹೇಳಿ ಬಾಮ್ಮ ನಾವ್ ಕೊಡ್ತೀವಿ, ಅದು ಹಣ ಬರ್ಕೊಂಡು ಹೋಗ್ಬಾ ಅಂತ ಹೇಳ್ತಿದ್ರು. ಅವಾಗ ನನ್ ಗೊತ್ತಾಗ್ತಿರ್ತೀರಿ, ಓ ನನ್ ಫಸ್ಟ್ ನನ್ ವಾಕ್ಗೆ ಒಂದು ಪ್ರಭಾವ ಇರ್ಬೇಕು, ನಾನ್ ಆ ಮಾತಿಗೆ ಒಂದ್ ಬೆಲೆ ಇರ್ಬೇಕು ಅಂತೇಳಿ. ಆ ಒಂದು ಅಹಂಕಾರ ನಾವ್ ಬಿಟ್ಕೊಂಬದೇ ಭಿಕ್ಷಾಟನಲ್ಲ, ಸಹನೆ ಬರೋದೇ ಭಿಕ್ಷಾಟನಲ್ಲ. ಆ ಸಹನೆ, ಆ ಒಂದು ಆ ಪ್ರೀತಿ ತತ್ವ, ಆ ಮಾತಿನಲ್ಲಿ ಆ ಮಾಧುರ್ಯ ತುಂಬಿಸ್ಕೋಬೇಕಂದ್ರೆ ನಂಗೆ ಆ ಕಲೆಕ್ಷನ್ ನಿಂದನೇ ಆ ಅನುಭವಗಳೆಲ್ಲ ನಾನು ಆ ಜ್ಞಾನವನ್ನ ಪಡೆದಿದ್ದೀನಿ. ಹೇಳ್ತಾರ ನೋಡ್ರಿ, ಒಬ್ಬ ಮನುಷ್ಯನಿಗೆ ಎಷ್ಟೋ ಇಂಪಾರ್ಟೆಂಟ್ ಆಗಿದೆ ಅಂತ ಸಮಯ. ಆ ಸಮಯಕ್ಕೆ ನಾವು ಏನ್ ಮಾಡ್ತಿರ್ತೀವಿ, ನನ್ಗೂ ಒಂದು ಟೈಮ್ ಬೇಕಪ್ಪ ಅಂತ ಹೇಳ್ತಿರ್ತೀವಲ್ವಾ, ಆ ಟೈಮ್ ನಮ್ಗೆ ಬರಲ್ಲ ರೀ. ನಾನು ಅನ್ಕೊಂತಿದ್ದೆ ನನ್ಗೊಂದು ಒಳ್ಳೆ ಟೈಮ್ ಬರುತ್ತೆ. ಯಾವಾಗ ಬರುತ್ತೆ ಆ ಟೈಮ್? ನಾವು ಆರಿಸ್ಕೋಬೇಕು ಆ ಟೈಮ್ನ. ಆ ಟೈಮ್ ಯಾವಾಗ್ಲೂ ಒಂದೇ ತರ ಇರುತ್ತೆ ಟೈಮ್, ಯಾವಾಗ್ಲೂ
ಅದನ್ನ ಅದು ಕರೆಕ್ಟ್ ಇದೆ, ಅದನ್ನ ಅದು ಹೋಗ್ತಾ ಇರುತ್ತೆ. ಆದ್ರೆ ನಾನು ಆ ಟೈಮ್ ನ ಉಪಯೋಗಿಸ್ಕೋಬೇಕು. ಆ ಟೈಮ್ ಅಂಬುದು ತುಂಬಾ ಬೆಲೆವಾಗದಂಥದ್ದು. ಹೋಗ್ತಾ ಇರೋ ಟೈಮ್ ನ ನಾವ್ ಏನಂತೀವಿ, ನೋಡಪ್ಪ ಮಾಡ್ಬೇಕಂಬ ಕೆಲ್ಸನ ಟೈಮ್ ಹೆಂಗ ಓಡೋಯ್ತು, ನಾಳೆ ಮಾಡೋಣ ಅನ್ಕೊಂಡಿವಿ, ಆಗ್ಲೇ ಇಲ್ಲ, ಮತ್ತೆ ನಾಡ್ದಾಗೆ ಪೋಸ್ಟ್ಪೋನ್ ಆಯ್ತು ಅಂತ ಹೇಳ್ತಿರ್ತೀವಿ. ಆದ್ರೆ ಸಮಯ, ಅದಕ್ಕೆ ಅಂತಾರೆ ಸಮಯವೇ ಸಾಧನೆ ಅಂತ ಹೇಳ್ತಾರೆ. ನಾವು ಆ ಸಾಧನೆಗೆ ಬೆಲೆ ಕೊಟ್ಟು ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಂದ್ರೆ ಸಾಧನೆ ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನ್ ಸಾಧನೆ ಮಾಡುವಾಗ ಎಷ್ಟೋ ಮಾಸ್ಟರ್ಸ್ ನಾನು ನೋಡ್ತಾ ಇದ್ದೆ, ಖುಷಿ ಆಗ್ತಾ ಇತ್ತು. ಏನಪ್ಪಾ, ಎಂತವ್ರು ಕೂಡ ಅಂತ ಮಾಸ್ಟರ್ಸ್ ಎಷ್ಟೋ ಲೋಕ ಇದಾವೆ, ಆ ಲೋಕನಲ್ಲಿ ಇರೋ ಮಾಸ್ಟರ್ಸ್ ನ ನಾವ್ ನೋಡ್ಬೋದಾ, ಇದು ನಿಜ ನಾನ್ ನಂಬೋದಾ ಇಲ್ವಾ ಅಂತ ಹೇಳಿ ಅನಿಸ್ತಾ ಇತ್ತು ನನಗೆ. ಆದ್ರೆ ಈ ಈ ಮಾನವ ದೇಹ ಅಂಬದು ಒಂದು ಅದ್ಭುತ. ನಮ್ ಒಳಗಡೆ ಎಷ್ಟೋ ನಿಧಿಗಳಿದಾವೆ, ಎಷ್ಟೋ ಜ್ಞಾನ ತುಂಬಿಕೊಂಡಿದ್ ಜ್ಞಾನ ಭಾಂಡಾಗಾರ ಇದೆ. ಅದನ್ನ ಹೊರಗಡೆ ತೆಗಿಬೇಕಂದ್ರೆ ಸಾಧನೆ ಒಂದೇ ಮಾರ್ಗ. ನಾವ್ ಎಷ್ಟು ಇಷ್ಟದಿಂದ ತಪನೆದಿಂದ ಕೂಡ್ತೀವೋ ಆ ಸಾಧನೆಗೆ, ಅಷ್ಟು ನಾವು ನಮ್ಮ ಆತ್ಮನ ಜೊತೆ ಇರ್ತೀವಿ. ನಾವು ಎಷ್ಟೋ ನಮ್ಮ ಆತ್ಮ ಡೆವಲಪ್ ಆಗಕ್ಕೆ ನಮ್ಮನ್ನ ನಾವು ಎಷ್ಟೋ ಬೆಳೆಯಕ್ಕೋಸ್ಕರ ಅದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಮತ್ತೆ ನಮ್ಮ ಗುರುಗಳು ಎಷ್ಟೋ ಜ್ಞಾನನ ಕೊಟ್ಟಿದಾರಲ್ವಾ, ಅವರೊಂದು ಚಿಕ್ಕ ಚಿಕ್ಕ ವಿಡಿಯೋಸ್ ಇರ್ತಾವೆ PMC ಕನ್ನಡನಲ್ಲಿ, ಪ್ರತಿ ಒಂದನಲ್ಲಿ ಬಂದಿದೆ ಇವಾಗ. ಅವನ್ನ ನಾನು ಹಾಗೆ ಮಾಡ್ತಿದ್ದೆ, ಅದನ್ನ ಕೇಳ್ತಾ ಕೇಳ್ತಾ ಮನೆ ಕೆಲ್ಸಗಳು ಎಲ್ಲ ಮಾಡ್ಕೊಂತ ಇದ್ದೆ. ಅದನ್ನ ಎಲ್ಲಾರು ಕೇಳಿ, ದಯವಿಟ್ಟು ಎಲ್ಲಾರು ಶಾಕಾಹಾರಿ ಆಗಿ. ಯಾಕಂದ್ರೆ ಪತ್ರಿ ಸಾರ್ದು 3 ಸಿದ್ಧಾಂತಗಳು, ಪಿರಮಿಡ್ ಜಗತ್, ಶಾಕಾಹಾರ ಜಗತ್. ನಾವು ಯಾವಾಗಾದ್ರೂ ಒಬ್ಬರನ್ನ ಹಿಂಸೆ ಕೊಡಕ್ಕಿಲ್ಲಂಗಿರ್ತೀವೋ, ಅದು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನಮ್ಮ ಜೀವನನಲ್ಲಿನೂ ನಮ್ಗೆ ಯಾರು ಹಿಂಸೆ ಕೊಡೋರು ಬರಲ್ಲ, ಕಾಣಿಸಲ್ಲ ರೀ. ಅವ್ರ ಹಿಂಸೆ ಕೊಡ್ಬೇಕಾದ್ರೂ ಕೂಡ ಅಲ್ಲಿ ನಮ್ಮ ಒಂದು ಎನರ್ಜಿ ಆ ತರ ಕೊಡಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆ. ಹಾಗಾಗಿ ಪ್ರತಿಯೊಬ್ಬರು ಶಾಕಾಹಾರಿ ಆಗಿ, ಪ್ರತಿಯೊಬ್ಬರು ಧ್ಯಾನ ಪ್ರಚಾರ ಮಾಡಿ, ಇನ್ನೊಬ್ಬರ ಜೀವನನಲ್ಲಿ ನಾವು ಚಿಕ್ಕ ಒಂದು ಧ್ಯಾನ ಹೇಳ್ಕೊಟ್ರೆ ಅವ್ರ ಜೀವನನೇ ಬದಲಾಗೋಗುತ್ತೆ. ನಾನು ಇಂಥವೆಲ್ಲ ಎಷ್ಟೊಂದು ಅನುಭವನ ಪಡೆದೀನಿ. ಅದಕ್ಕೆ ಅಂತಾರ ಸರ್, ಪ್ರತಿಯೊಬ್ಬರ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳಿ. ಅನುಭವ ಹಂಚ್ಕೋಬೇಕು, ಪ್ರಚಾರನೂ ಮಾಡ್ಬೇಕು. ನಾವು ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು. 24 ಗಂಟೆ ಕಾಲ ಎಲ್ಲರಿಗೋಸ್ಕರ ನಾವ್ ಇರ್ತೀವಿ, ಆದ್ರೆ ನಮ್ಗೋಸ್ಕರ ನಾವು ನಮ್ಮನ್ನ ನಾವು ಸಮಯ ತಗೋಬೇಕು. ಯಾಕಂದ್ರೆ ಇನ್ನ ಟೈಮ್ ಇದೆ ಅನ್ಕೊಂತ ಹೋದ್ರೆ ಆ ಟೈಮ್ ನಮ್ ಕೈನಿಂದ ಹೋಗ್ಬಿಡುತ್ತೆ ರೀ. ನಮ್ಗೂ ನಾವ್ ಬೇಕಾದ್ಮೇಲೆ ಆ ಟೈಮ್ ಬರಲ್ಲ. ಹಾಗಾಗಿ ಪ್ರತಿ ಒಬ್ರು ಇನ್ನ ಮುಂದೆ ಇದೆ ಅಂತೇಳಿ ಅನ್ಕೊಂಬಕ್ಕಿಲ್ಲಂಗ ಇವತ್ತಿನಿಂದ ಈ ಕ್ಷಣನಿಂದೆ ಸಾಧನೆ ಮಾಡ್ತಾ ನಮ್ ಒಳಗಡೆ ಇರೋ ಆತ್ಮನ ಜೊತೆ ಕನೆಕ್ಟ್ ಆಗಿ ಎಷ್ಟೋ ಅದ್ಭುತವಾಗಿ ಆ ಜ್ಞಾನನ ಎಲ್ಲಾರು ಪಡಿಬೇಕಂತೇಳಿ, ಅವರೆಲ್ಲರೂ ಧ್ಯಾನಿಯಾಗಿ ಶಾಕಾಹಾರಿ ಆಗ್ಬೇಕಂತೇಳಿ ನನಗೆ ಅವಕಾಶ ಕೊಟ್ಟಿರುವ ಮೈಸೂರು ಮಾಸ್ಟರ್ಸ್ಗೆ ಎಲ್ಲರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ಮ ಅನುಭವ ಕೇಳಿ ನಾನು ಮೊದ್ಲು ಒಂದ್ಸತಿ ಕೇಳಿದ್ದೀನಿ, ಯಾವ್ದೋ ವಿಡಿಯೋನಲ್ಲಿ ಅರ್ಧರ್ಧ ಕೇಳ್ತಾ ಇದ್ದೆ. ಅದ್ರಲ್ಲಿ ನನ್ಗೆ ಒಂದು ಅನುಭವ ನೀವು ಹೇಳ್ಬೇಕು ಇವಾಗ. ಖಂಡಿತ ನೀವು ಯಾವ್ದು ನವರಾತ್ರಿ ಟೈಮಲ್ಲಿ ಒಂದು ಹಸು ಜೊತೆ ಮಾತಾಡಿದೆ ಅಂತ, ಅದು ನಂಗೆ ಪೂರ್ತಿ ಗೊತ್ತಿಲ್ಲ, ಅದೊಂದು ಹೇಳ್ಬಿಡಿ ಮೇಡಮ್. ನಂಗದು ಆ ವಿಡಿಯೋನೂ ಸಿಕ್ಕಿಲ್ಲ ಮತ್ತೆ ನನಗೆ. ಅದು ನನಗೆ ನಿಮ್ಮ ಅನುಭವನೂ ಕಂಪ್ಲೀಟ್ ಗೊತ್ತಾಗಿಲ್ಲ, ಮತ್ ಬೇರೆಯವ್ರಿಗೂ ಗೊತ್ತಾಗತ್ತೆ, ಅದೊಂದು ಶೇರ್ ಮಾಡ್ತೀನಿ. 1/2 hour ಅಂದ್ರಲ್ಲ, ಅದಕ್ಕೆ ನಾನು ಯೋಚನೆ ಮಾಡಿ ಏನ್ ಹೇಳ್ಬೇಕು ಅಂತ. ಎಷ್ಟೋ ಅನುಭವಗಳಿದಾವೆ. ಅನುಭವ ಹೇಳಿ ಮೇಡಮ್, ಇದೊಂದು ಅನುಭವ ಹೇಳಿ. ತುಂಬಾ ಚೆನ್ನಾಗಿತ್ತು ಅದು, ನನಗೆ ಮತ್ತೆ ಆ ವಿಡಿಯೋ ಸಿಕ್ಕೇ ಇಲ್ಲ. ಥ್ಯಾಂಕ್ ಯು ರೀ. ನನಗೆ ನಾವು ಪಿರಮಿಡ್ಗೆ ಪಾಪಯ್ಯ ಹಾಲ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೋಗ್ತಾ ಇದ್ವಿ. ಬೆಳಿಗ್ಗೆ 5 ಗಂಟೆಗೆ ರೋಡಿನ ಮೇಲೆ ಹೋಗ್ತಾ ಇದ್ವಿ. ಅವಾಗ ಯಾರು ಇರಲ್ಲ, ಟ್ರಾಫಿಕ್ ಅಂತೇಳಿ. ಬರೋ ಟೈಮ್ ನಲ್ಲಿ ನಾವು ಅಂದ್ರೆ ಏನಂತಾರ, ಓಣಿಗಳಿಂದ ಬಂದ್ಬಿಡ್ತಿದ್ವಿ. ಟ್ರಾಫಿಕ್ ಇರುತ್ತೆ ರೋಡಿನ ಮೇಲೆ ಅಂತೇಳಿ ಓಣಿಗಳಿಂದ ಬರ್ತಿದ್ವಿ. ಬರುವಾಗ ಮಧ್ಯದಲ್ಲಿ ಮಸೀದಿ ಇದೆ ರೀ ಅಲ್ಲಿ. ಅವಾಗ ಬಕ್ರೀದ್ ಇತ್ತು. ಅಂದ್ರೆ ನವರಾತ್ರಿನಲ್ಲಿ ನಾನು ತುಂಬಾ ಧ್ಯಾನ ಸಾಧನೆ ಎಷ್ಟು ಮಾಡ್ತೀನಿ, ಮೌನ ಅಷ್ಟು ಇರ್ತೀನಿ. ಮೌನನ್ ಜೊತೆ ಲಿಕ್ವಿಡ್ ಜೊತೆ ಇರ್ತಾ ಇದ್ದೆ ನಾನು. ತುಂಬಾ ಅದೊಂದು ಅದ್ಭುತ ಸ್ಥಿತಿ ಅಂತ ಹೇಳ್ಬೋದು. ಸಾಧನೆ ಮಾಡೋರ್ಗೆ ಮೌನ ಲಿಕ್ವಿಡ್ ಜೊತೆ ಇದ್ರೆ
ಆ ಒಂದು ಸಾಧನೆಗೆ ಇನ್ನೊಂದು ಮೆಟ್ಟು ಏರಿಸ್ತೈತೆ. ಆ ತರ ಇದ್ದೆ ನಾನು ಅವತ್ತು. ಆ ದಿನ ಎಲ್ಲಾರು ಬಂದ್ಬಿಟ್ಟಿದ್ದಾರೆ, ಚೆನ್ನಾಗ್ ಕುಂದ್ಬಿಟ್ಟಿದ್ದಾಳೆ ಇವಳು ಅಂತೇಳಿ, ಬರ್ತಾಳೆ ಅಂತೇಳಿ ಬಂದ್ಬಿಟ್ರು. ಅಂದ್ರೆ ನನ್ಗೆ ಸಾಧನೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎದ್ಮೇಲೆ ಅಯ್ಯೋ ಟೈಮ್ ಆಗ್ಬಿಡ್ತಲ್ಲ, ಹೋಗಿ ಮನೆ ಕ್ಯಾರಿಯರ್ ಮಾಡ್ಬೇಕಲ್ಲ ಅಂತೇಳಿ ನಾನು ಆ ಓಣಿನಿಂದ ಫಾಸ್ಟ್ ಆಗಿ ಬರ್ತಾ ಇದ್ದೆ. ಆ ಮಸೀದಿ ದಾಟಿ ಸ್ವಲ್ಪ ಮುಂದೆ ಬಂದಿದ್ದೀನಿ. ಆ ಮಸೀದ್ ಆ ಏರಿಯಾ ಎಲ್ಲ ಮುಸ್ಲಿಮ್ಸ್ ಏರಿಯಾ. ಅವಾಗ ಅಲ್ಲಿ ಏನಾಗಿದೆ, ಮನೆಗೆ ಕುರಿಗಳು ಕಟ್ಟಿರ್ತಾರೆ. ನಾನ್ ತಲೆ ಬಗ್ಸ್ಕೊಂಡು ನನ್ ಪಾಲಿಗೆ ನಾನು ಫಾಸ್ಟ್ ಆಗಿ ಬರ್ತಾ ಇದ್ದೀನಿ. ಇದ್ದಕ್ಕಿದ್ದಂಗ ಒಬ್ರು ಅಂದ್ರೆ ಮುಸ್ಲಿಂ ಅವರು ಕೈ ಹಿಡಿದು ಎಳಿದ್ರು ನನ್ನ. ಹೇಳಿದ್ರೆ ನಾನು ಹಿಂಗ್ ನೋಡಿ ತುಂಬಾ ಅಂದ್ರೆ ನಾನು ತುಂಬಾ ಅವೇರ್ನೆಸ್ ನಿಂದ ಇರ್ತಿದ್ದೆ ಮೌನ ಇರುವಾಗ. ಯಾಕೆ ನನ್ಗೆ ಈ ತರ ಹೇಳಿದ್ರಲ್ಲ ಅಂತೇಳಿ ನಾನ್ ಸಿಟ್ನಿಂದ ಕಣ್ಬಿಟ್ಟು ನೋಡ್ತಾ ಇದ್ದೀನಿ. ಅಲ್ಲ ಕಿವಿ ಕೇಳಿಸಲ್ಲ ಏನಮ್ಮ ನಿನ್ಗೆ, ಅವ್ರ ಹಿಂದೆ ಅಷ್ಟು ಕೂಗ್ತಾ ಇದ್ದಾರೆ ಅಲ್ಲ ಅಂತ ಹೇಳಿದ್ರು. ನಾನ್ ಅವಾಗ ಹಿಂದೆ ನೋಡ್ದೆ, ಯಾಕೆ ಕೂಗ್ತಾ ಇದಾರೆ ಇವ್ರು ಅಂತೇಳಿ. ಹಿಂದೆ ಅದೇನಂತಾರ್ರಿ, ಪೊಟೇಲು ಅಂತಾರಲ್ಲ, ಆ ಈ ತರ ಕೊಂಬುಗಳು ಇರ್ತಾವ ನೋಡ್ರಿ ಕುರಿಗೆ, ದೊಡ್ಡ ಕುರಿ. ಆ ಏನಂತಾರ, ಕೋಡು ಮೇಡಮ್. ಅದು ತುಂಬಾ ಈಗ ಆ ಕೊಂಬುಗಳು ಹಿಂಗ ಸುತ್ತಿರ್ತಾವೆ. ದೊಡ್ಡ ಮೇಕೆ, ದೊಡ್ಡ ಮೇಕೆ ಏನಂತಾರ, ಪೊಟೇಲು ಅದೇ ತೆಲುಗಿನಲ್ಲಿ ನಾವು. ಕನ್ನಡದಲ್ಲಿ ಗೊತ್ತಿಲ್ಲ ಮೇಡಮ್ ನನಗೆ. ಹಾ, ಕನ್ನಡದಲ್ಲಿ ಕೊಂಬುಗಳೆಲ್ಲ ಈಗ ರೌಂಡ್ ಆಗಿರ್ತವೆ ಮೇಡಮ್. ಓಕೆ, ಹಾ ಮೇಡಮ್. ಟಗರು ಅಂತಾರೆ ಸರ್. ಕರೆಕ್ಟ್ ಆಗುರು. ಅದು ಓಡಿ ಬರ್ತಾ ಇದೆ ಹಿಂದೆ. ಅದಕ್ಕೆ ಹಗ್ಗ ಇಲ್ಲ, ಚೈನ್ ಹಾಕಿದ್ದಾರೆ. ಅಂದ್ರೆ ಅದು ರೇಸ್ಗೆ ಬಿಡ್ತಾರಂತೆ ಅವರು. ಅದು ಎಷ್ಟೋ ಜನಗಳಿಗೆ ನಡುವು ಮುರಿದಾಗ್ಬಿಟ್ಟಿದೆ ಅಂತೆ. ಆ ತರ ಇರೋದು ನನ್ನ ಹಿಂದೆ ಬಿದ್ದಿದೆ. ಅದು ಓಡಿ ಆ ಚೈನ್ ಬಿಟ್ಕೊಂಡ್ಬಿಟ್ಟಿದೆ. ಅವರು ಎಳ್ಕೊಂತಿದ್ದಾರೆ, ಅದು ಸ್ಟಾಪ್ ಆಗ್ತಾ ಇಲ್ಲ. ಆವಾಗ ತೋರ್ಸಿದ್ರ ಅದು. ನನ್ಗೆ ಅವ್ರ ಮಾತು ಮೇಲೆ ಧ್ಯಾಸ ಇಲ್ಲ, ಅದನ್ನ ನೋಡ್ತಾ ಇದ್ದೀನಿ ನಾನು. ಅದು ಕಣ್ಣಾಗ್ ನೋಡಿದ್ಮೇಲೆ ನನ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಅದು. ಅಂದ್ರೆ ನನ್ ಜೊತೆ ಏನೋ ಹೇಳ್ತಾ ಇದೆ ಇದು ಅಂತೇಳಿ ಒಂದು ಡೌಟ್ ಬಂದು ನನಗೆ. ನಾನು ಹತ್ರ ಹೋಗ್ತಾ ಇದೀನಿ, ಎಲ್ಲಾರು ಬೈತಿದ್ದಾರೆ, ಇವಳಿಗೆ ಏನೋ ಹುಚ್ಚು ಇದ್ದಂಗಿದೆ, ಇವನು ಕೇಳಿಸಲ್ಲ ಅಂತ ಹೇಳಿ. ಆದ್ರೆ ನಾನು ಹತ್ರ ಹೋದ್ರೆ ಅದನ್ನು ನನ್ನ ಹತ್ರ ಬರ್ತಾ ಇದೆ. ಅವ್ರು ಎಷ್ಟು ಹೇಳ್ತಾ ಇದಾರ, ಅದು ಹೋಗ್ತಾ ಇಲ್ಲ ನನ್ನ ಹತ್ರ. ನನ್ಗೆ ಗೊತ್ತಿಲ್ಲಂಗನೆ ನನ್ನ 2 ಕೈಗಳು ಹೋಗಿ ಅದು ಮುಖ ಇಟ್ಕೊಂಡಿದೀನಿ. ಎಲ್ಲಾರು ವಿಚಿತ್ರವಾಗಿ ನೋಡ್ತಿದ್ದಾರೆ. ಅದು ಮುಖ ಇಟ್ಕೊಂಡ್ರೆ ಅವಾಗ ನೋಡ್ದಿರಿ ನಾನು ಆ 2 ಕಣ್ಣಿಂದ ನೀರು ಬರ್ತಾ ಇದಾವೆ. ಅದು ನನ್ ಜೊತೆ ಕನೆಕ್ಟ್ ಆಗಿದೆ. ಅದು ನನ್ಗೆ ಒಳಗಿನಿಂದ ಅದ್ರ ಜೊತೆ ಮನಸ್ಸಿನಿಂದ ಮಾತಾಡ್ತಾ ಇದೆ ಅನ್ನಿಸ್ತು ನನಗೆ. ಅವಾಗ ನನ್ಗೆ ಬಂದಿದ್ ಮೆಸೇಜ್ ಅದರಿಂದ, ನಿಮ್ಮ ಗುರುಗಳು ಯಾವ್ದಾದ್ರೆ ನಮ್ಮ ಸಂತತಿಗೋಸ್ಕರ ಹೋರಾಡ್ತಿದಾರೋ ಅದರಲ್ಲಿ ನೀನು ಭಾಗಸ್ವಾಮಿ ಆಗಿದ್ಯಾ, ಅದಕ್ಕೆ ನಿನ್ನ ನೋಡ್ಬೇಕಂತೇಳಿ ನಾನ್ ಬಂದಿದ್ದೀನಿ. ನಾವ್ ಇರ್ತೀವೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಸಂತತಿ ಮಾತ್ರ ನಿಜವಾಗ್ಲೂ ನಿಮ್ ಗುರುಗಳು ಪುಣ್ಯ ಅಂತೇಳಿ ಇರುತ್ತಾರೆ ಅಂತ ಹೇಳಿ ಅದು ಮೆಸೇಜ್ ಕೊಡ್ತೀರಿ. ಅದು ಹೆಂಗಾಗಿತ್ತಂದ್ರೆ ಇವಾಗ್ಲೂ ನನ್ಗೆ ರೋಮಾಂಚಕ ಆಗುತ್ತೆ, ಕೂದ್ಲೆಲ್ಲ ಎದ್ದೋಳ್ತಾವೆ. ನಂಬಕ್ಕಾಗ್ಲಿಲ್ಲ ನನ್ಗೆ. ಒಂದ್ಸಾರಿ ಅದನ್ನ ಇಟ್ಕೊಂಡ್ ಎಲ್ಲಾರು ವಿಚಿತ್ರವಾಗಿದೆ, ಎಲ್ಲಾ ನೋಡಿತೈತೆ, ಅಯ್ಯಮ್ಮನ್ ನೋಡಿದ್ರೆ ಹಿಂಗ್ ಮಾಡ್ತಾ ಇದೆ ಅಂತೇಳಿ ಸ್ವಲ್ಪ ಅದೇ ಹಂಗೇ ಇಟ್ಕೊಂಡ್ ನೋಡಿ ಆಮೇಲೆ ಮನೆಗ್ ಬಂದ್ಬಿಟ್ಟೇರಿ. ಅವತ್ತೆಲ್ಲ ನನಗೆ ಯಾವ ತರ ಇತ್ತಂದ್ರೆ ಯಾವ್ದೋ ಲೋಕನಲ್ಲಿ ವಿಹಾರ ಮಾಡ್ತಾ ಇದ್ದಂಗ ಇದ್ದೇರಿ. ಅದಕ್ಕೆ ನನ್ಗೆ ರ್ಯಾಲಿಗಳಂದ್ರೆ ತುಂಬಾ ತುಂಬಾ ಇಷ್ಟ. ಯಾಕಂದ್ರೆ ನಾನು 72 ಗಂಟೆ ಫಸ್ಟ್ ಪವನ ಪುತ್ರ ಗುಂಟಕಲ್ ಕಸಾಪುರ ಹತ್ರ ಇರೋ ಪಿರಮಿಡ್ ನಲ್ಲಿ ಕುಂತಿದ್ಮೇಲೆ ಒಂದು ಅದ್ಭುತವಾದ ಅನುಭವ ಆಗಿತ್ತು ನನಗೆ. 72 ಗಂಟೆ ಕುಂತಿದ್ಮೇಲೆ ಆಮೇಲೆ ಬಳ್ಳಾರಿನಲ್ಲಿ ಸದಾನಂದನಲ್ಲಿ ಕುಂತಿದ್ದೆ. ನನ್ಗೆ ಬ್ಲಡ್ ಕಡಿಮೆ ಇತ್ತು. ಯಾವಾಗಾದ್ರೆ ನಾನು ಅಲ್ಲಿ ಕುಂತಿದ್ದೀನ ಅಂದ್ರೆ ಎಷ್ಟೋ ಲೋಪ್ಸಾಂಗ್ ರಂಪ ಮಾಸ್ಟರ್ ಮೆಸೇಜ್ ಕೊಟ್ಟಿದ್ರು. ನಮ್ ಯಜಮಾನ್ರು ಫಸ್ಟ್ ಬೇಡ ಅಂದ್ರು. 72 ಅವರ್ಸ್ ಕೊಡ್ಬೇಕಾದ್ರೆ ಸಾಮಾನ್ಯ ಅಲ್ಲ, 24 ಅವರ್ಸ್ ಅಂದ್ರೆ ನೀನು ಎಷ್ಟೋ ಸಾರಿ ಕುಂತಿದ್ಯಾ, ಆದ್ರೆ ಈ ತರ 72 ಅವರ್ಸ್ ಬೇಡ ಅಂತ ಹೇಳಿದ್ರು. ಇಲ್ಲ ನನಗೆ ಮೆಸೇಜ್ ಬಂದಿದೆ ಕೂಡ್ಲೇಬೇಕು ಅಂದ್ರೆ ನೋಡ್ರಿ, ನಾವ್ ರೆಡಿ ಆಗಿದ್ರೆ ಮಾಸ್ಟರ್ಸ್ ಯಾರೋ ಒಂದು ಹೆಲ್ಪ್ ಮಾಡ್ತಾರೆ ನಮ್ಗೆ. ಅಲ್ಲಿ ಪದ್ಮಾ ಮೇಡಮ್ ಅಂತಿದ್ರು, ಅವ್ರು ನಾನ್ ನಿನ್ನ ನೋಡ್ಕೊಂತೀನಿ ಬಂದ್ಬಿಡು ಅಂದ್ರೆ ಹೋಗಿದ್ದೆ. ಅಲ್ಲಿ ಕುಂತಿದ್ಮೇಲೆ ಎಷ್ಟೋ ಅನುಭವಗಳು ಆದ್ವು. ಆದ್ರೆ ಅದರ ಜೊತೆ ನನಗೊಂದು ಅನುಭವ, ಪತ್ರಿ ಸರ್ ನನ್ನ ಆ ಜಂತು ಲೋಕಕ್ಕೆ ಒಂದು ಎಮ್ಮೆ ಮೇಲೆ ಕರ್ಕೊಂಡು ಹೋಗಿದ್ರು. ಆದ್ರೆ ಸಾರ್ ಒಂದೇ ಒಳಗಡೆ ಹೋದ್ರು, ನಾನು ಅಲ್ಲೇ ಇಳ್ಕೊಂಡು ಹೊರಗಡೆ ನೋಡ್ತಾ ಇದ್ದೀನಿ. ಸಾರ್ಗೆ ಎಷ್ಟು ಘನವಾದ ಸ್ವಾಗತ ಮಾಡಿದಾವೆ ಅಂದ್ರೆ ಅದು ನಾವು ಆತರ ಮಾಡಕ್ಕೆ ಸಾಧ್ಯ ಇಲ್ಲ ಬಿಟ್ರಿ. ನಾವು ಮಾಡಿಲ್ಲನು ಯಾರು ಆತರ ಸಾರಿಗೆ ಅಂತ ಒಂದು ಸ್ವಾಗತ ಅಲ್ಲಿ ಪ್ರಾಣಿಗಳು ಮಾಡಿದ್ವು. ಸಾರ್ ಒಳಗೋಗಿ ನನ್ನ ಕರ್ಸ್ಕೊಂಡ್ರು. ಅಲ್ಲಿ ಹೋದೆ ನಾನು. ಒಳಗೋದ್ರೆ
ತುಂಬಾ ಆನಂದ ಅನಿಸ್ತಾ ಇದೆ. ಎಲ್ಲ ಪ್ರಾಣಿಗಳು ಸಾರ್ಗೆ ಸುತ್ತಮುತ್ತ ಅಂದ್ರೆ ಸಾರ್ ಲ್ಯಾಂಗ್ವೇಜ್ ಅದ್ರ ಲ್ಯಾಂಗ್ವೇಜ್ ನಾನ್ ಸುಮ್ನೆ ನೋಡ್ತಾ ಇದೀನಿ. ಸಾರ್ ಹೇಳಿದ್ ಒಂದೇ ನನಗೆ ಅರ್ಥ ಆಯ್ತು. ನಿಮ್ ಮನೆಗೆ ಒಬ್ಬ ಗೆಸ್ಟ್ ಬಂದಿದಾರಲ್ವಾ, ಅತಿಥಿ ಬಂದ್ಮೇಲೆ ನೀವ್ ಯಾವ್ದೋ ಒಂದು ಗಿಫ್ಟ್ ಕೊಡ್ಬೇಕಲ್ವಾ, ಮತ್ತೆ ಇವ್ರಿಗೆ ಏನ್ ಗಿಫ್ಟ್ ಕೊಡ್ತೀರಾ ನೀವು ಅಂತೇಳಿ. ಅವಾಗ ಅದರಲ್ಲಿ ಒಂದು ಹೇಳ್ತೀರಿ ಪ್ರಾಣಿ ಅಂದ್ರೆ ಕುರಿಗಳು ಇದ್ವು, ಎಲ್ಲ ಇದ್ವು ಅದರಲ್ಲಿ. ಯಾವ ರಕ್ತ ಭೂತಾಯಿ ಮೇಲೆ ಬೀಳಬಾರ್ದು ಅಂತೇಳಿ ನಿಮ್ಮ ಒಂದು ಮಾರ್ಗನಲ್ಲಿ ನಡೀತಾ ಇದ್ದಾರಲ್ವಾ, ಅವ್ರಿಗೆ ರಕ್ತ ಕಡಿಮೆ ಇದೆ, ನಮ್ಮ ರಕ್ತನ ನಾವು ಕೊಡ್ತೀವಿ ಅಂತ. ಅದಕ್ಕೆ ರ್ಯಾಲಿನಲ್ಲಿ ಎಲ್ಲಾರು ಹೇಳ್ತಾರೆ ನೀವಲ್ಲ ಅದು ಕೂಗದು ಅಂತೇಳಿ. ನಿಜ, ನಾನಲ್ಲ ಅದು. ಯಾಕಂದ್ರೆ ನನ್ ಒಳಗಡೆ ಇರೋದು ಆ ಪಕ್ಷಿಗಳು ಕೊಟ್ಟಿದ್ದ ರಕ್ತ, ಈ ದೇಹ ಪತ್ರಿ ಸಾರ್ ಕೊಟ್ಟಿದ್ದು ಭಿಕ್ಷೆ. ಹಾಗಾಗಿ ಮತ್ತೆ ಆ ರ್ಯಾಲಿನಲ್ಲಿ ನನ್ನನ್ನ ಆ ಪ್ರಾಣಿಗಳಿಗೋಸ್ಕರ ಕೂಗ್ತಾವೆ ಅವು. ಆ ಒಂದು ಅನುಭವ ತುಂಬಾನೇ ನನ್ ಜೀವನದಲ್ಲಿ ಪರಿವರ್ತನೆ ಆಯ್ತು. ಅದಕ್ಕೆ ನನ್ಗೆ ರ್ಯಾಲಿ ಕೇಳಿದಾಗ ಈ ಅನುಭವ ಕೇಳಿದಾಗ ಅದ್ ಕೇಳಿದೆ, ಮತ್ತೆ ನನ್ಗೆ ಅರ್ಧ ಕೇಳಿದ್ದು ಆ ವಿಡಿಯೋ ಸಿಕ್ಕಿಲ್ಲ. ಇವತ್ತು ನಿಮ್ಮ ಇಂದಾನೇ ಡೈರೆಕ್ಟ್ ಆಗಿ ಕೇಳೋ ಹಂಗೆ ಭಾಗ್ಯ ಸಿಕ್ತು ನನ್ಗೆ. ಮತ್ತೆ ಇದೆಲ್ರಿಗೂ ಒಂಥರ ಇನ್ಸ್ಪಿರೇಷನ್, ಸಾಧನೆಗೆ ಒಂದು ದಾರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಅನುಭವನ ಇಲ್ಲಿ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ನನ್ನ ವೈಯಕ್ತಿಕವಾಗಿ PSSL ಮೈಸೂರು ಪರವಾಗಿ ಇದೆಲ್ಲ ಧ್ಯಾನಿಗಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮಾಸ್ಟರ್ಸ್, ನಿಮ್ಗೂ ಏನಾದ್ರು ಕೇಳ್ಬೇಕು ಮೇಡಮ್ನ ಅನ್ಕೊಂಡ್ರೆ ಇನ್ನೊಂದು 4